ಕಲ್ಪನೆ ಮಾಡಿ, ಕುರುಕ್ಷೇತ್ರದ ವಿಶಾಲವಾದ ಮೈದಾನ, ಎಲ್ಲೆಡೆ ಧೂಳು, ಸಾವಿರಾರು ರಥಗಳು, ಲಕ್ಷಾಂತರ ಯೋಧರು, ಆನೆಗಳ ಘರ್ಜನೆ, ಕುದುರೆಗಳ ಓಟ, ಶಂಖಗಳ ಘೋಷ, ಗಾಳಿಯಲ್ಲಿ ತೇಲುತ್ತಿರುವ ಯುದ್ಧದ ವಾಸನೆ. ಪ್ರತಿಯೊಬ್ಬ ಯೋಧನ ಮುಖದಲ್ಲೂ ಒಂದೇ ಪ್ರಶ್ನೆ: ಇಂದು ನಾನು ಬದುಕಿ ಮನೆಗೆ ಹಿಂದಿರುಗುವೆನಾ? ಒಂದೆಡೆ ಪಾಂಡವರು, ಮತ್ತೊಂದೆಡೆ ಕೌರವರು. ಸಹೋದರರು ಒಬ್ಬರ ಎದುರು ಒಬ್ಬರು ನಿಂತಿದ್ದಾರೆ. ಗುರು ಶಿಷ್ಯನ ವಿರುದ್ಧ ನಿಂತಿದ್ದಾನೆ. ತಾತ ಮೊಮ್ಮಗನ ವಿರುದ್ಧ ಆಯುಧ ಹಿಡಿದಿದ್ದಾನೆ. ಇಷ್ಟು ಭೀಕರವಾದ ಯುದ್ಧವನ್ನು ಈ ಭೂಮಿ ಹಿಂದೆಂದೂ ಕಂಡಿರಲಿಲ್ಲ. ಆದರೆ ಈ ಎಲ್ಲದರ ಮಧ್ಯೆ ಒಂದು ವಿಚಿತ್ರ ಸಂಗತಿ ನಡೆಯುತ್ತಿದೆ. ಆ ಯುದ್ಧ ಭೂಮಿಯ ಮಧ್ಯದಲ್ಲಿ ನಿಂತಿರುವವರು ಯಾರು ಗೊತ್ತೇ? ಸಾಕ್ಷಾತ್ ಶ್ರೀಕೃಷ್ಣ. ಅವರು ದೇವರು. ಅವರಿಗೆ ಬೇಕಿದ್ದರೆ ಕೇವಲ ಒಂದು ಕ್ಷಣದಲ್ಲಿ ಯುದ್ಧವನ್ನು ನಿಲ್ಲಿಸಬಹುದಿತ್ತು. ಒಂದು ಮಾತು ಸಾಕಾಗುತ್ತಿತ್ತು, ಒಂದು ಸಂಕಲ್ಪ ಸಾಕಾಗುತ್ತಿತ್ತು, ಒಂದು ದೃಷ್ಟಿ ಸಾಕಾಗುತ್ತಿತ್ತು. ಹಾಗಿದ್ದರೂ ಅವರು ಯಾಕೆ ಯುದ್ಧವನ್ನು ನಿಲ್ಲಿಸಲಿಲ್ಲ? ಇದು ಸಾವಿರಾರು ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಮೂಡುತ್ತಿರುವ ಪ್ರಶ್ನೆ. ಕೆಲವರು ಹೇಳುತ್ತಾರೆ ಶ್ರೀಕೃಷ್ಣನೇ ಯುದ್ಧಕ್ಕೆ ಕಾರಣ. ಇನ್ನೂ ಕೆಲವರು ಹೇಳುತ್ತಾರೆ ಅವರು ದೇವರಾಗಿದ್ದರೂ ಲಕ್ಷಾಂತರ ಜನರ ಸಾವನ್ನು ನೋಡುತ್ತಾ ಸುಮ್ಮನಿದ್ದರು. ಆದರೆ ನಿಜವಾಗಿಯೂ ಹಾಗೆಯೇನಾ? ಇಲ್ಲ. ಈ ಕಥೆಯ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ನಾವು ಯುದ್ಧದ ದಿನದಿಂದ ಅಲ್ಲ, ಅದರ ಹಲವು ವರ್ಷಗಳ ಹಿಂದಿನಿಂದ ಪ್ರಯಾಣ ಆರಂಭಿಸಬೇಕು. ಏಕೆಂದರೆ ಯಾವುದೇ ಯುದ್ಧ ಒಂದು ದಿನದಲ್ಲಿ ಹುಟ್ಟುವುದಿಲ್ಲ. ಪ್ರತಿ ಯುದ್ಧದ ಹಿಂದೆ ವರ್ಷಗಳ ಕಾಲ ಬೆಳೆದ ಅಹಂಕಾರ, ದ್ವೇಷ, ಅನ್ಯಾಯ ಮತ್ತು ಅಧರ್ಮ ಇರುತ್ತದೆ. ಕುರುಕ್ಷೇತ್ರದ ಯುದ್ಧವೂ ಹಾಗೆಯೇ. ದುರ್ಯೋಧನನು ಹುಟ್ಟಿದ ದಿನವೇ ಅನೇಕ ಋಷಿಗಳು ಧೃತರಾಷ್ಟ್ರನಿಗೆ ಒಂದು ಎಚ್ಚರಿಕೆ ನೀಡಿದ್ದರು. ಈ ಮಗುವಿನ ಅಹಂಕಾರ ಒಂದು ದಿನ ಇಡೀ ಕುರುವಂಶವನ್ನೇ ನಾಶ ಮಾಡುತ್ತದೆ. ಆದರೆ ತಂದೆಯ ಪ್ರೀತಿಯ ಎಚ್ಚರಿಕೆಯನ್ನು ಕೇಳಲಿಲ್ಲ. ಇಲ್ಲಿಂದಲೇ ಆರಂಭವಾಯಿತು ಅಧರ್ಮದ ಪಯಣ. ಒಬ್ಬ ಮಗನ ತಪ್ಪನ್ನು ಮೊದಲ ದಿನವೇ ತಿದ್ದದಿದ್ದರೆ ಒಂದು ದಿನ ಆ ತಪ್ಪಿನ ಬೆಲೆ ಇಡೀ ಕುಟುಂಬವೇ ಕಟ್ಟಬೇಕಾಗುತ್ತದೆ. ದುರ್ಯೋಧನ ಬೆಳೆದಂತೆ ಅವನೊಳಗಿನ ಅಸೂಯೆಯೂ ಬೆಳೆಯಿತು. ಪಾಂಡವರು ಏನೇ ಸಾಧಿಸಿದರೂ ಅವನಿಗೆ ಸಹಿಸಲಾಗುತ್ತಿರಲಿಲ್ಲ. ಅರ್ಜುನನ ಪ್ರತಿಭೆ ಅವನಿಗೆ ನೋವಾಗುತ್ತಿತ್ತು. ಭೀಮನ ಶಕ್ತಿ ಅವನಿಗೆ ಭಯ ಹುಟ್ಟಿಸುತ್ತಿತ್ತು. ಯುಧಿಷ್ಠಿರನ ಧರ್ಮ ಅವನ ಅಹಂಕಾರಕ್ಕೆ ಗಾಯ ಮಾಡುತ್ತಿತ್ತು. ಅವನಿಗೆ ರಾಜ್ಯ ಬೇಕಿರಲಿಲ್ಲ. ಪಾಂಡವರು ಸೋಲಬೇಕು ಎಂಬುದೇ ಅವನ ಏಕೈಕ ಗುರಿಯಾಗಿತ್ತು. ಇಲ್ಲಿಯೇ ಒಂದು ದೊಡ್ಡ ಜೀವನದ ಪಾಠ ಅಡಗಿದೆ. ನಮ್ಮ ಸಂತೋಷವನ್ನು ನಾವು ನಮ್ಮ ಯಶಸ್ಸಿನಿಂದ ಅಳೆಯದೆ, ಬೇರೆಯವರ ಸೋಲಿನಿಂದ ಅಳೆಯಲು ಪ್ರಾರಂಭಿಸಿದ ಕ್ಷಣದಿಂದಲೇ ನಮ್ಮ ಪತನ ಆರಂಭವಾಗುತ್ತದೆ. ದುರ್ಯೋಧನನ ಜೀವನದಲ್ಲೂ ಅದೇ ಆಯಿತು. ಶಕುನಿಯಂತಹ ಕುತಂತ್ರಿ ಅವನ ಮನಸ್ಸಿನ ವಿಷವನ್ನು ಇನ್ನಷ್ಟು ಹೆಚ್ಚಿಸಿದ. ದಿನದಿಂದ ದಿನಕ್ಕೆ ಅಧರ್ಮ ಬಲವಾಗತೊಡಗಿತು. ಆದರೆ ಇನ್ನೊಂದು ಕಡೆ ಶ್ರೀಕೃಷ್ಣ ಎಲ್ಲವನ್ನೂ ನೋಡುತ್ತಿದ್ದರು. ಅವರಿಗೆ ಭವಿಷ್ಯ ಗೊತ್ತಿತ್ತು. ಈ ದ್ವೇಷ ಒಂದು ದಿನ ಮಹಾಯುದ್ಧಕ್ಕೆ ಕಾರಣವಾಗುತ್ತದೆ ಎಂಬುದು ಗೊತ್ತಿತ್ತು. ಹಾಗಾದರೆ ಅವರು ಆಗಲೇ ಯಾಕೆ ತಡೆಯಲಿಲ್ಲ? ಅದೇ ಈ ಕಥೆಯ ಅತ್ಯಂತ ದೊಡ್ಡ ರಹಸ್ಯ. ಯಾಕೆಂದರೆ ಶ್ರೀಕೃಷ್ಣ ಯಾರ ಜೀವನವನ್ನು ಅವರ ಅನುಮತಿಯಿಲ್ಲದೆ ಬದಲಾಯಿಸುವುದಿಲ್ಲ. ದೇವರು ದಾರಿ ತೋರಿಸುತ್ತಾರೆ, ಆದರೆ ನಡೆಯುವುದು ಮನುಷ್ಯನೇ. ಸಲಹೆ ಕೊಡುತ್ತಾರೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವುದು ಮನುಷ್ಯನೇ. ಎಚ್ಚರಿಕೆ ನೀಡುತ್ತಾರೆ, ಆದರೆ ಕೇಳಬೇಕೋ ಬೇಡವೋ ಎನ್ನುವುದು ಮನುಷ್ಯನ ಕೈಯಲ್ಲೇ ಇರುತ್ತದೆ. ದುರ್ಯೋಧನನಿಗೂ ಅನೇಕ ಬಾರಿ ಅವಕಾಶ ಸಿಕ್ಕಿತ್ತು. ಭೀಷ್ಮ ಎಚ್ಚರಿಸಿದರು, ವಿದುರ ಸಲಹೆ ನೀಡಿದರು, ದ್ರೋಣ ಬುದ್ಧಿ ಹೇಳಿದರು, ಗಾಂಧಾರಿ ಮನವಿ ಮಾಡಿದರು. ಕೊನೆಗೆ ಶ್ರೀಕೃಷ್ಣ ಸ್ವತಃ ಶಾಂತಿದೂತರಾಗಿ ಬಂದರು. ಆದರೆ ಅಹಂಕಾರದಿಂದ ತುಂಬಿದ ಮನಸ್ಸು ಸತ್ಯವನ್ನು ಕೇಳುವುದಿಲ್ಲ. ಅದು ತನ್ನ ನಾಶದ ಕಡೆಗೆ ಓಡುತ್ತಲೇ ಇರುತ್ತದೆ. ಇಂದು ಕೂಡ ನಮ್ಮ ಜೀವನದಲ್ಲಿ ಇದೇ ನಡೆಯುತ್ತಿದೆ. ನಮ್ಮನ್ನು ಪ್ರೀತಿಸುವವರು ಹಲವಾರು ಬಾರಿ ಎಚ್ಚರಿಸುತ್ತಾರೆ, ಈ ದಾರಿ ಸರಿಯಲ್ಲ, ಈ ಕೋಪ ಬಿಡು, ಈ ಅಹಂಕಾರ ಬಿಡು, ಈ ದ್ವೇಷ ಬಿಡು. ಆದರೆ ನಾವು ಕೇಳುವುದಿಲ್ಲ. ನಂತರ ಸಮಸ್ಯೆಗಳು ಬಂದಾಗ ದೇವರನ್ನು ಪ್ರಶ್ನಿಸುತ್ತೇವೆ, ನನ್ನ ಜೀವನದಲ್ಲಿ ಹೀಗೆ ಕಾಯಿತು. ಆದರೆ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಹಲವು ಬಾರಿ ಎಚ್ಚರಿಸಿದ್ದೆ. ಕುರುಕ್ಷೇತ್ರದ ಯುದ್ಧವೂ ಹೀಗೆಯೇ. ಅದು ಒಂದು ದಿನದಲ್ಲಿ ಆರಂಭವಾಗಲಿಲ್ಲ. ಅದು ವರ್ಷಗಳ ಕಾಲ ಮನುಷ್ಯರ ತಪ್ಪು ನಿರ್ಧಾರಗಳಿಂದ ರೂಪುಗೊಂಡಿತು. ಶ್ರೀಕೃಷ್ಣ ಅದನ್ನು ಸೃಷ್ಟಿಸಲಿಲ್ಲ, ಮನುಷ್ಯರ ಅಹಂಕಾರವೇ ಅದನ್ನು ಸೃಷ್ಟಿಸಿತು. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಎಲ್ಲಾ ಅವಕಾಶಗಳನ್ನು ನೀಡಿದ ನಂತರವೂ ಶ್ರೀಕೃಷ್ಣ ಕೊನೆಯ ಕ್ಷಣದಲ್ಲಿ ಕೇವಲ 5 ಗ್ರಾಮಗಳನ್ನು ಕೇಳಿದ್ದು ಯಾಕೆ? ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕಾಗಿ ಹೋರಾಡುತ್ತಿದ್ದ ಪಾಂಡವರು ಕೊನೆಯ ಕ್ಷಣದಲ್ಲಿ ಕೇವಲ 5 ಗ್ರಾಮಗಳಿಗೆ ಹೇಗೆ ಒಪ್ಪಿಕೊಂಡರು? ಆ 5 ಗ್ರಾಮಗಳ ಹಿಂದೆ ಇದ್ದ ರಹಸ್ಯವೇನು? ಭಾಗ 2. ಶ್ರೀಕೃಷ್ಣ ಕೇವಲ 5 ಗ್ರಾಮಗಳನ್ನು ಮಾತ್ರ ಯಾಕೆ ಕೇಳಿದರು? ಮಹಾಭಾರತದ ಅತ್ಯಂತ ದೊಡ್ಡ ಶಾಂತಿಯ ಪ್ರಯತ್ನ. ಕುರುಕ್ಷೇತ್ರದ ಯುದ್ಧ ಇನ್ನೂ ಆರಂಭವಾಗಿರಲಿಲ್ಲ. ಆಕಾಶದಲ್ಲಿ ಮಿಂಚಿನಂತೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸನ್ನು ಕಾಡುತ್ತಿತ್ತು, ಈ ಯುದ್ಧವನ್ನು ತಪ್ಪಿಸಲು ಇನ್ನೂ ಸಾಧ್ಯವೇ? ಪಾಂಡವರು ಯುದ್ಧವನ್ನು ಬಯಸುತ್ತಿರಲಿಲ್ಲ. ಅವರು ಕಳೆದುಕೊಂಡದ್ದು ಕೇವಲ ಒಂದು ರಾಜ್ಯವಲ್ಲ, ತಮ್ಮ ಬಾಲ್ಯ, ತಮ್ಮ ಸಂತೋಷ, ತಮ್ಮ ಕುಟುಂಬ.
ತಮ್ಮ ಗೌರವ 13 ವರ್ಷಗಳ ವನವಾಸವನ್ನು ಅನುಭವಿಸಿದ ನಂತರ ಅವರು ಕೋಪದಿಂದ ಯುದ್ಧಕ್ಕೆ ಓಡಲಿಲ್ಲ. ಬದಲಾಗಿ ಅವರು ಕೊನೆಯ ಬಾರಿ ಶಾಂತಿಯನ್ನು ಆರಿಸಿಕೊಂಡರು. ಆ ಸಮಯದಲ್ಲಿ ಶ್ರೀಕೃಷ್ಣ ಹೇಳಿದರು, ಒಂದು ಯುದ್ಧವನ್ನು ಗೆಲ್ಲುವುದಕ್ಕಿಂತ ಒಂದು ಯುದ್ಧವನ್ನು ತಪ್ಪಿಸುವುದು ದೊಡ್ಡ ವಿಜಯ. ಆ ಮಾತಿನ ಅರ್ಥವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಯುದ್ಧದಲ್ಲಿ ಯಾರೂ ಗೆಲ್ಲುವುದಿಲ್ಲ. ಒಬ್ಬನು ಭೂಮಿಯನ್ನು ಗೆದ್ದರು, ಇನ್ನೊಬ್ಬನು ಜೀವ ಕಳೆದುಕೊಳ್ಳುತ್ತಾನೆ. ಯಾರೋ ತಮ್ಮ ಮಗನನ್ನು ಕಳೆದುಕೊಳ್ಳುತ್ತಾರೆ, ಯಾರೋ ತಮ್ಮ ತಂದೆಯನ್ನು ಕಳೆದುಕೊಳ್ಳುತ್ತಾರೆ, ಯಾರೋ ತಮ್ಮ ಸ್ನೇಹಿತನನ್ನು ಕಳೆದುಕೊಳ್ಳುತ್ತಾರೆ. ಕೊನೆಯಲ್ಲಿ ಉಳಿಯುವುದು ಕೇವಲ ಕಣ್ಣೀರು. ಆದ್ದರಿಂದಲೇ ಶ್ರೀಕೃಷ್ಣ ಯುದ್ಧಕ್ಕಿಂತ ಮೊದಲು ಒಂದು ಕೊನೆಯ ಪ್ರಯತ್ನ ಮಾಡಲು ನಿರ್ಧರಿಸಿದರು. ಅವರು ಶಾಂತಿದೂತರಾಗಿ ಹಸ್ತಿನಾಪುರಕ್ಕೆ ತೆರಳಿದರು. ರಾಜಸಭೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾಚಾರ್ಯ, ವಿದುರ, ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಯೋಧನ ಎಲ್ಲರೂ ಉಪಸ್ಥಿತರಿದ್ದರು. ಅಲ್ಲಿದ್ದ ಪ್ರತಿಯೊಬ್ಬರೂ ಶ್ರೀಕೃಷ್ಣ ಮಾತನಾಡುವುದನ್ನು ಕಾಯುತ್ತಿದ್ದರು. ಶ್ರೀಕೃಷ್ಣ ನಿಧಾನವಾಗಿ ಎದ್ದು ನಿಂತರು. ಅವರ ಮುಖದಲ್ಲಿ ಕೋಪ ಇರಲಿಲ್ಲ, ಅವರ ಧ್ವನಿಯಲ್ಲಿ ಅಹಂಕಾರ ಇರಲಿಲ್ಲ, ಅವರ ಮಾತುಗಳಲ್ಲಿ ಕೇವಲ ಧರ್ಮವಿತ್ತು. ಅವರು ಹೇಳಿದರು, ಪಾಂಡವರಿಗೆ ಅವರ ಹಕ್ಕನ್ನು ಕೊಡಿ, ಅವರು ಯುದ್ಧವನ್ನು ಬಯಸುವುದಿಲ್ಲ. ಸಭೆ ಮೌನವಾಗಿತ್ತು. ದುರ್ಯೋಧನನ ಮುಖ ಮಾತ್ರ ಕಠಿಣವಾಗಿತ್ತು. ಆಗ ಶ್ರೀಕೃಷ್ಣ ಮತ್ತೊಮ್ಮೆ ಹೇಳಿದರು, ಸರಿ, ನಿಮಗೆ ಅರ್ಧ ರಾಜ್ಯ ಕೊಡಲು ಇಷ್ಟವಿಲ್ಲದಿದ್ದರೆ ಕೇವಲ 5 ಗ್ರಾಮಗಳನ್ನು ಕೊಡಿ. ಹೌದು, ಇಡೀ ಮಹಾಭಾರತದಲ್ಲಿ ಅತ್ಯಂತ ಆಶ್ಚರ್ಯಕರ ಕ್ಷಣ ಅದು. ಒಮ್ಮೆ ಇಂದ್ರಪ್ರಸ್ಥದಂತಹ ಮಹಾಸಾಮ್ರಾಜ್ಯವನ್ನು ಆಳಿದ ಪಾಂಡವರು ಈಗ ಕೇವಲ 5 ಗ್ರಾಮಗಳನ್ನು ಕೇಳುತ್ತಿದ್ದರು. ಅವು ಯಾವುವು? ಅವಿಷ್ಟಲ, ವೃಕಸ್ಥಲ, ಮಾಕಂದಿ, ವಾರಣಾವತ, ಮತ್ತೊಂದು ಸಣ್ಣ ಗ್ರಾಮ ಅಷ್ಟೇ. ಅವರಿಗೆ ಅರಮನೆ ಬೇಕಿರಲಿಲ್ಲ, ಅವರಿಗೆ ಸಿಂಹಾಸನ ಬೇಕಿರಲಿಲ್ಲ, ಅವರಿಗೆ ವೈಭವ ಬೇಕಿರಲಿಲ್ಲ. ಅವರಿಗೆ ಬೇಕಾಗಿದ್ದು ಗೌರವದಿಂದ ಬದುಕುವಷ್ಟು ಭೂಮಿ ಮಾತ್ರ. ಇಲ್ಲಿಯೇ ಶ್ರೀಕೃಷ್ಣ ಜಗತ್ತಿಗೆ ಒಂದು ಶಾಶ್ವತ ಪಾಠವನ್ನು ಕಲಿಸಿದರು. ನಿಜವಾದ ಶಕ್ತಿಯು ಜಗಳವನ್ನು ಆರಂಭಿಸುವುದರಲ್ಲಿ ಇಲ್ಲ, ಅದನ್ನು ಕೊನೆಯ ಕ್ಷಣದವರೆಗೂ ತಪ್ಪಿಸಲು ಪ್ರಯತ್ನಿಸುವುದರಲ್ಲಿ ಇದೆ. ಆದರೆ ದುರ್ಯೋಧನನ ಮನಸ್ಸಿನಲ್ಲಿ ಶಾಂತಿಗೆ ಜಾಗವೇ ಇರಲಿಲ್ಲ. ಅವನು ಎದ್ದು ನಿಂತ. ಅವನ ಕಣ್ಣುಗಳಲ್ಲಿ ಅಹಂಕಾರ ಹೊತ್ತಿ ಉರಿಯುತ್ತಿತ್ತು. ಅವನು ಜೋರಾಗಿ ಹೇಳಿದ, ಸೂಜಿಯ ಮೊನೆಯಷ್ಟು ಭೂಮಿಯನ್ನು ನಾನು ಪಾಂಡವರಿಗೆ ಕೊಡುವುದಿಲ್ಲ. ಆ ಮಾತು ಕೇಳುತ್ತಿದ್ದಂತೆಯೇ ಸಭೆಯಲ್ಲಿ ಇದ್ದ ಅನೇಕ ಹಿರಿಯರ ತಲೆ ತಗ್ಗಿತು. ಭೀಷ್ಮನ ಹೃದಯ ನೋವಿನಿಂದ ತುಂಬಿತು. ವಿದುರ ಕಣ್ಣು ಮುಚ್ಚಿದರು. ಗಾಂಧಾರಿಯ ಮನಸ್ಸು ನಡುಗಿತು. ಧೃತರಾಷ್ಟ್ರನಿಗೆ ತನ್ನ ಮಗನ ಅಹಂಕಾರದ ಭಾರ ಅರ್ಥವಾಯಿತು. ಆದರೆ ತುಂಬಾ ತಡವಾಗಿತ್ತು. ಶ್ರೀಕೃಷ್ಣ ಇನ್ನೂ ಶಾಂತವಾಗಿಯೇ ನಿಂತಿದ್ದರು. ಅವರಿಗೆ ಗೊತ್ತಿತ್ತು, ಈ ನಿರ್ಧಾರ ಕೇವಲ 5 ಗ್ರಾಮಗಳನ್ನು ನಿರಾಕರಿಸಿದ ನಿರ್ಧಾರವಲ್ಲ, ಇದು ಇಡೀ ಕುರುವಂಶದ ಭವಿಷ್ಯವನ್ನು ನಿರ್ಧರಿಸಿದ ಕ್ಷಣ. ಇಂದು ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ಬಹಳ ದೊಡ್ಡ ಸಮಸ್ಯೆಗಳು ಒಂದು ಸಣ್ಣ ಕ್ಷಮೆಯಿಂದ ಮುಗಿಯಬಹುದು, ಒಂದು ಸಣ್ಣ ಮಾತಿನಿಂದ ಸರಿಯಾಗಬಹುದು, ಒಂದು ಸಣ್ಣ ರಾಜಿಯಿಂದ ಕುಟುಂಬ ಉಳಿಯಬಹುದು. ಆದರೆ ಅಹಂಕಾರ, ಆ ಒಂದು ಪದ ಎಲ್ಲವನ್ನೂ ನಾಶ ಮಾಡಿಬಿಡುತ್ತದೆ. ದುರ್ಯೋಧನನಿಗೂ ಅದೇ ಆಯಿತು. ಅವನು ಯುದ್ಧವನ್ನು ಆಯ್ಕೆ ಮಾಡಿಕೊಂಡ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಯುದ್ಧವನ್ನು ಆಯ್ಕೆ ಮಾಡುವುದು ಸುಲಭ, ಆದರೆ ಅದರ ಪರಿಣಾಮಗಳನ್ನು ಅನುಭವಿಸುವುದು ತುಂಬಾ ಕಷ್ಟ. ಶ್ರೀಕೃಷ್ಣ ಇನ್ನೂ ಒಂದು ಅವಕಾಶ ಕೊಡಬೇಕೆಂದು ಯೋಚಿಸಿದರು. ಆದರೆ ದುರ್ಯೋಧನನ ಮನಸ್ಸು ಸಂಪೂರ್ಣವಾಗಿ ಮುಚ್ಚಿಹೋಗಿತ್ತು. ಅಧರ್ಮ ತನ್ನ ಶಿಖರವನ್ನು ತಲುಪಿತ್ತು. ಇನ್ನೊಂದು ಹೆಜ್ಜೆ ಇಟ್ಟರೆ ಇತಿಹಾಸವೇ ಬದಲಾಗುವಂತಹ ಘಟನೆ ನಡೆಯಲಿತ್ತು. ಏಕೆಂದರೆ ದುರ್ಯೋಧನ ಕೇವಲ ಶಾಂತಿಯನ್ನು ತಿರಸ್ಕರಿಸಲಿಲ್ಲ, ಅವನು ಇನ್ನೂ ದೊಡ್ಡ ತಪ್ಪು ಮಾಡಲು ಮುಂದಾದ. ಅವನು ಸಾಕ್ಷಾತ್ ಶ್ರೀಕೃಷ್ಣನನ್ನೇ ಬಂಧಿಸಲು ಆದೇಶ ನೀಡಿದನು. ದೇವರನ್ನು ಬಂಧಿಸಲು ಯತ್ನಿಸಿದ ಆ ಕ್ಷಣದಲ್ಲಿ ಇಡೀ ರಾಜಸಭೆ ನಡುಗಿತು. ಮುಂದಿನ ಭಾಗದಲ್ಲಿ ಶ್ರೀಕೃಷ್ಣ ತಮ್ಮ ವಿಶ್ವರೂಪವನ್ನು ಯಾಕೆ ತೋರಿಸಿದರು? ದುರ್ಯೋಧನನು ದೇವರನ್ನು ಬಂಧಿಸಲು ಯಾಕೆ ಪ್ರಯತ್ನಿಸಿದನು? ಆ ದಿನ ಸಭೆಯಲ್ಲಿ ಇದ್ದವರು ಕಂಡ ದೃಶ್ಯ ಇಂದಿಗೂ ಮಹಾಭಾರತದ ಅತ್ಯಂತ ರೋಮಾಂಚಕಾರಿ ಘಟನೆಯಾಗಿ ನೆನಪಾಗಿದೆ. ಭಾಗ 3. ದುರ್ಯೋಧನನು ಶ್ರೀಕೃಷ್ಣನನ್ನೇ ಬಂಧಿಸಲು ಯಾಕೆ ಪ್ರಯತ್ನಿಸಿದ? ವಿಶ್ವರೂಪದ ಅದ್ಭುತ ರಹಸ್ಯ. ಹಸ್ತಿನಾಪುರದ ರಾಜಸಭೆ. ಅಲ್ಲಿ ಭೀಷ್ಮ ಕುಳಿತಿದ್ದರು, ದ್ರೋಣ ಕುಳಿತಿದ್ದರು, ವಿದುರ, ಕೃಪಾಚಾರ್ಯ, ಧೃತರಾಷ್ಟ್ರ, ಗಾಂಧಾರಿ ಎಲ್ಲರೂ ಉಸಿರುಗಟ್ಟುವಂತೆ ಮೌನವಾಗಿದ್ದರು. ಶ್ರೀಕೃಷ್ಣ ಕೊನೆಯ ಬಾರಿ ಶಾಂತಿಯ ಸಂದೇಶವನ್ನು ನೀಡಿದ್ದರು. ಪಾಂಡವರಿಗೆ ಕೇವಲ 5 ಗ್ರಾಮಗಳು ಸಾಕು ಎಂದು ವಿನಂತಿಸಿದ್ದರು. ಆದರೆ ದುರ್ಯೋಧನನ ಹೃದಯದಲ್ಲಿ ಶಾಂತಿಗೆ ಸ್ಥಳವೇ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ಕೃಷ್ಣನು ಪಾಂಡವರ ಶಕ್ತಿ, ಅವನನ್ನು ದೂರ ಮಾಡಿದರೆ ಪಾಂಡವರು ದುರ್ಬಲರಾಗುತ್ತಾರೆ. ಅಹಂಕಾರ ಮನುಷ್ಯನ ಕಣ್ಣುಗಳನ್ನು ಮುಚ್ಚಿದಾಗ ಅವನು ತನ್ನ ಎದುರು ನಿಂತಿರುವ ಸತ್ಯವನ್ನೇ ಗುರುತಿಸಲು ಸಾಧ್ಯವಾಗುವುದಿಲ್ಲ. ದುರ್ಯೋಧನನಿಗೂ ಅದೇ ಆಯಿತು. ಅವನು ತನ್ನ ಸೈನಿಕರ ಕಡೆ ತಿರುಗಿ ಗಟ್ಟಿಯಾಗಿ ಆದೇಶಿಸಿದ, ಈ ಕೃಷ್ಣನನ್ನು ಬಂಧಿಸಿ. ಆ ಒಂದು ಮಾತು ಕೇಳುತ್ತಿದ್ದಂತೆಯೇ ಸಭೆ ನಿಶ್ಚಲವಾಯಿತು. ಭೀಷ್ಮರು ಬೆಚ್ಚಿಬಿದ್ದರು. ವಿದುರನ ಮುಖ ಬಿಳಿಯಾಗಿತ್ತು. ದ್ರೋಣರು ತಲೆ ತಗ್ಗಿಸಿದರು.
ಗಾಂಧಾರಿ ನಡುಗಿದರು. ಧೃತರಾಷ್ಟ್ರನ ಹೃದಯ ಭಯದಿಂದ ತುಂಬಿತು. ಯಾಕೆಂದರೆ ಅವರು ತಿಳಿದಿದ್ದರು, ಸಾಕ್ಷಾತ್ ಪರಮಾತ್ಮನನ್ನು ಯಾರೂ ಬಂಧಿಸಲು ಸಾಧ್ಯವಿಲ್ಲ. ಆದರೆ ದುರ್ಯೋಧನನಿಗೆ ಅದು ಅರ್ಥವಾಗಲಿಲ್ಲ. ಸೈನಿಕರು ನಿಧಾನವಾಗಿ ಕೃಷ್ಣನ ಕಡೆ ನಡೆದು ಬಂದರು. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಕೇವಲ ಒಂದು ಮೃದುವಾದ ನಗು ನಕ್ಕರು. ಆ ನಗುವಿನಲ್ಲಿ ಕೋಪ ಇರಲಿಲ್ಲ, ಪ್ರತೀಕಾರ ಇರಲಿಲ್ಲ, ಕರುಣೆ ಮಾತ್ರ ಇತ್ತು. ಅವರು ನಿಧಾನವಾಗಿ ಹೇಳಿದರು, ದುರ್ಯೋಧನ, ನೀನು ಬಂಧಿಸಲು ಹೊರಟಿರುವುದು ಈ ದೇಹವನ್ನು ಮಾತ್ರ ಎಂದುಕೊಂಡಿದ್ದೀಯ. ನಾನು ಈ ದೇಹವಲ್ಲ. ನಾನು ಕಾಲ, ನಾನು ಸೃಷ್ಟಿ, ನಾನು ಆರಂಭವು ಅಂತ್ಯವು. ಆ ಮಾತುಗಳೊಂದಿಗೆ ಇಡೀ ರಾಜಸಭೆ ಎಂದಿಗೂ ಕಾಣದ ಒಂದು ಅದ್ಭುತವನ್ನು ಕಂಡಿತು. ವಿಶ್ವರೂಪದ ದರ್ಶನ. ಒಂದು ಕ್ಷಣದಲ್ಲಿ ಶ್ರೀಕೃಷ್ಣನ ಮಾನವ ರೂಪ ಮಾಯವಾಗತೊಡಗಿತು. ಅವರ ದೇಹದಿಂದ ಸಾವಿರಾರು ಸೂರ್ಯರ ಬೆಳಕಿನಷ್ಟು ಪ್ರಕಾಶ ಹೊರಹೊಮ್ಮಿತು. ಆಕಾಶವೇ ಅವರ ರೂಪದಲ್ಲಿ ಕಾಣಿಸಿತು. ಸೂರ್ಯ ಮತ್ತು ಚಂದ್ರರು ಅವರ ಕಣ್ಣುಗಳಾದರು. ಅಸಂಖ್ಯಾತ ದೇವತೆಗಳು ಅವರೊಳಗೆ ಕಾಣಿಸಿಕೊಂಡರು. ನದಿಗಳು, ಪರ್ವತಗಳು, ಗ್ರಹಗಳು, ನಕ್ಷತ್ರಗಳು, ಇಡೀ ಬ್ರಹ್ಮಾಂಡವೇ ಅವರೊಳಗೆ ಲೀನವಾಗಿತ್ತು. ಸಭೆಯಲ್ಲಿ ಇದ್ದ ಎಲ್ಲರೂ ಭಯದಿಂದ ನಡುಗಿದರು. ಕೆಲವರು ಕಣ್ಣು ಮುಚ್ಚಿದರು, ಕೆಲವರು ನೆಲಕ್ಕೆ ಬಿದ್ದರು, ಕೆಲವರು ಕೈಮುಗಿದು ನಮಸ್ಕರಿಸಿದರು. ಭೀಷ್ಮರ ಕಣ್ಣಲ್ಲಿ ಕಣ್ಣೀರು ತುಂಬಿತು. ವಿದುರರು ಸಂತೋಷದಿಂದ ತಲೆಬಾಗಿದರು. ಅವರಿಗೆ ಗೊತ್ತಿತ್ತು, ಇಂದು ಅವರು ಕೇವಲ ಕೃಷ್ಣನನ್ನು ಅಲ್ಲ, ಸಾಕ್ಷಾತ್ ಪರಬ್ರಹ್ಮನನ್ನು ನೋಡುತ್ತಿದ್ದಾರೆ. ಧೃತರಾಷ್ಟ್ರನ ಪ್ರಾರ್ಥನೆ. ಧೃತರಾಷ್ಟ್ರ ಹುಟ್ಟಿನಿಂದಲೇ ಕುರುಡರಾಗಿದ್ದರು. ಅವರಿಗೆ ಏನೂ ಕಾಣುತ್ತಿರಲಿಲ್ಲ. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ಕೃಷ್ಣ, ನಾನು ಜೀವನದಲ್ಲಿ ಯಾವತ್ತೂ ನೋಡಿಲ್ಲ, ಆದರೆ ಇಂದು ಒಂದು ಕ್ಷಣವಾದರೂ ನಿನ್ನ ವಿಶ್ವರೂಪವನ್ನು ನೋಡಬೇಕು. ಶ್ರೀಕೃಷ್ಣ ಕರುಣೆಯಿಂದ ಉತ್ತರಿಸಿದರು, ನಿನಗೆ ದಿವ್ಯದೃಷ್ಟಿಯನ್ನು ಕೊಡುತ್ತೇನೆ. ಆ ಕ್ಷಣದಲ್ಲಿ ಧೃತರಾಷ್ಟ್ರ ಮೊದಲ ಬಾರಿಗೆ ಬೆಳಕನ್ನು ಕಂಡರು. ಆದರೆ ಅವರು ಕಂಡ ದೃಶ್ಯ ಸಾಮಾನ್ಯವಾಗಿರಲಿಲ್ಲ. ಅದು ಸಂಪೂರ್ಣ ಬ್ರಹ್ಮಾಂಡದ ರೂಪ. ಅವರು ಅತ್ತರು, ಇಷ್ಟು ಮಹಿಮೆಯನ್ನು ಕಂಡ ನಂತರ ಈ ಲೋಕವನ್ನು ಮತ್ತೆ ನೋಡಲು ನನಗೆ ಆಸೆಯಿಲ್ಲ. ಕೃಷ್ಣ, ನನ್ನ ದೃಷ್ಟಿಯನ್ನು ಮತ್ತೆ ತೆಗೆದುಕೋ. ಹೀಗೆಂದು ಮತ್ತೆ ಕುರುಡರಾಗಲು ಸ್ವತಃ ಕೇಳಿಕೊಂಡರು. ದುರ್ಯೋಧನ ಮಾತ್ರ ಬದಲಾಗಲಿಲ್ಲ. ಎಲ್ಲರೂ ಬದಲಾಗಿದ್ದರು, ಆದರೆ ಒಬ್ಬ ಮಾತ್ರ ಬದಲಾಗಲಿಲ್ಲ. ಅವನೇ ದುರ್ಯೋಧನ. ಅವನ ಅಹಂಕಾರ ಇಷ್ಟು ದೊಡ್ಡದಾಗಿತ್ತು. ದೇವರ ವಿಶ್ವರೂಪವನ್ನೇ ಕಂಡ ನಂತರವೂ ಅವನು ಹೇಳಿದನು, ಇದು ಕೇವಲ ಮಾಯೆ. ಇಲ್ಲಿಯೇ ಮಹಾಭಾರತ ನಮಗೆ ಅತ್ಯಂತ ದೊಡ್ಡ ಪಾಠವನ್ನು ಹೇಳುತ್ತದೆ. ಸತ್ಯವನ್ನು ನೋಡಲು ಕಣ್ಣು ಸಾಕಾಗುವುದಿಲ್ಲ, ವಿನಯ ಬೇಕು. ಅಹಂಕಾರ ಇರುವ ಮನಸ್ಸಿಗೆ ದೇವರು ಕಾಣುವುದಿಲ್ಲ, ಸತ್ಯವೂ ಕಾಣುವುದಿಲ್ಲ, ಧರ್ಮವೂ ಕಾಣುವುದಿಲ್ಲ. ಕೃಷ್ಣ ಯಾಕೆ ಬಲವಂತ ಮಾಡಲಿಲ್ಲ? ಬಹಳ ಜನರು ಕೇಳುತ್ತಾರೆ, ಅಷ್ಟೊಂದು ಶಕ್ತಿ ಇದ್ದ ಕೃಷ್ಣ ದುರ್ಯೋಧನನ ಮನಸ್ಸನ್ನು ಯಾಕೆ ಬದಲಿಸಲಿಲ್ಲ? ಇದಕ್ಕೆ ಉತ್ತರವೇ ಭಗವದ್ಗೀತೆಯ ಸಾರ. ದೇವರು ದಾರಿ ತೋರಿಸುತ್ತಾರೆ, ಆದರೆ ನಡೆಯುವುದನ್ನು ಮನುಷ್ಯನೇ ಆಯ್ಕೆ ಮಾಡಬೇಕು. ಯಾರನ್ನೂ ಒಳ್ಳೆಯವನಾಗಲು ಬಲವಂತ ಮಾಡಲಾಗುವುದಿಲ್ಲ. ಪ್ರೀತಿ, ಧರ್ಮ, ಸತ್ಯ ಇವೆಲ್ಲವೂ ಸ್ವಯಂ ಆಯ್ಕೆ. ಅದಕ್ಕಾಗಿಯೇ ಕೃಷ್ಣ ದುರ್ಯೋಧನನಿಗೆ ಕೊನೆಯ ಅವಕಾಶವನ್ನು ಕೊಟ್ಟರು. ಆದರೆ ಅವನು ತನ್ನ ಅಹಂಕಾರವನ್ನೇ ಆರಿಸಿಕೊಂಡ. ಆ ಕ್ಷಣದಿಂದ ಯುದ್ಧವನ್ನು ಯಾರೂ ತಡೆಯಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ಯುದ್ಧವನ್ನು ಆಯುಧಗಳು ಆರಂಭಿಸಿರಲಿಲ್ಲ, ಅಹಂಕಾರವೇ ಆರಂಭಿಸಿತ್ತು. ಜೀವನಕ್ಕೆ ಪಾಠ. ಇಂದು ನಮ್ಮ ಜೀವನದಲ್ಲಿಯೂ ಇದೇ ನಡೆಯುತ್ತದೆ. ಅನೇಕ ಸಂಬಂಧಗಳು ಒಂದು ಮಾತಿನಿಂದ ಉಳಿಯಬಹುದು, ಒಂದು ಕ್ಷಮೆಯಿಂದ ಉಳಿಯಬಹುದು, ಒಂದು ವಿನಯದಿಂದ ಉಳಿಯಬಹುದು. ಆದರೆ ಅಹಂಕಾರ ಬಂದರೆ ಕುಟುಂಬ ಒಡೆಯುತ್ತದೆ, ಸ್ನೇಹ ಒಡೆಯುತ್ತದೆ, ನಂಬಿಕೆ ಒಡೆಯುತ್ತದೆ. ಕೊನೆಯಲ್ಲಿ ಗೆದ್ದಂತೆ ಕಾಣುವವನು ಸೋತವನಾಗುತ್ತಾನೆ. ದುರ್ಯೋಧನನ ಜೀವನವೇ ಅದಕ್ಕೆ ದೊಡ್ಡ ಉದಾಹರಣೆ. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಶ್ರೀಕೃಷ್ಣ ದೇವರಾಗಿದ್ದರೆ ಅವರು ಯುದ್ಧದಲ್ಲಿ ಆಯುಧವನ್ನು ಯಾಕೆ ಹಿಡಿಯಲಿಲ್ಲ? ಅವರು ಯಾಕೆ ಕೇವಲ ಅರ್ಜುನನ ಸಾರಥಿಯಾದರು? ಇದರ ಹಿಂದೆ ಅಡಗಿರುವ ರಹಸ್ಯವೇ ಮಹಾಭಾರತದ ಅತ್ಯಂತ ಅದ್ಭುತ ಸತ್ಯ. ಭಾಗ 4. ಶ್ರೀಕೃಷ್ಣ ಯಾಕೆ ಆಯುಧ ಹಿಡಿಯಲಿಲ್ಲ? ಸಾರಥಿಯಾದ ದೇವರ ಹಿಂದೆ ಅಡಗಿರುವ ಮಹಾರಹಸ್ಯ. ಕುರುಕ್ಷೇತ್ರ ಯುದ್ಧದ ದಿನ ಸಮೀಪಿಸುತ್ತಿತ್ತು. ಎರಡೂ ಕಡೆಯ ಸೈನ್ಯಗಳು ಸಜ್ಜಾಗಿದ್ದವು. ಭೂಮಿಯೇ ನಡುಗುವಷ್ಟು ದೊಡ್ಡ ಸೇನೆಗಳು ಒಂದರ ಎದುರು ಒಂದು ನಿಂತಿದ್ದವು. ಆದರೆ ಈ ಯುದ್ಧದಲ್ಲಿ ಎಲ್ಲರ ಗಮನ ಸೆಳೆದ ಒಬ್ಬ ವ್ಯಕ್ತಿ ಮಾತ್ರ ಇದ್ದರು. ಅವರು ಶ್ರೀಕೃಷ್ಣ. ಅವರ ಬಳಿ ಇಡೀ ಜಗತ್ತನ್ನು ನಾಶ ಮಾಡುವಷ್ಟು ದೈವಿಕ ಶಕ್ತಿಯಿತ್ತು. ಅವರಿಗೆ ಬೇಕಿದ್ದರೆ ಒಂದೇ ಕ್ಷಣದಲ್ಲಿ ಯುದ್ಧವನ್ನು ಮುಗಿಸಬಹುದಿತ್ತು. ಒಂದೇ ದೃಷ್ಟಿಯಲ್ಲಿ ದುರ್ಯೋಧನನ ಅಹಂಕಾರವನ್ನು ಕೊನೆಗೊಳಿಸಬಹುದಿತ್ತು. ಒಂದೇ ಸಂಕಲ್ಪದಲ್ಲಿ ಲಕ್ಷಾಂತರ ಯೋಧರನ್ನು ಶಾಂತಗೊಳಿಸಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಬದಲಾಗಿ ಒಂದು ಆಶ್ಚರ್ಯಕರ ನಿರ್ಧಾರ ತೆಗೆದುಕೊಂಡರು. ನಾನು ಈ ಯುದ್ಧದಲ್ಲಿ ಆಯುಧ ಹಿಡಿಯುವುದಿಲ್ಲ. ಈ ಒಂದು ಮಾತು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ದೇವರು ಯುದ್ಧದಲ್ಲಿ ಇದ್ದರು, ಯುದ್ಧ ಮಾಡುವುದಿಲ್ಲವೇ? ಹಾಗಾದರೆ ಅವರು ಬಂದಿದ್ದೇ ಯಾಕೆ? ಈ ಪ್ರಶ್ನೆಗೆ ಉತ್ತರ ತಿಳಿಯಲು ಒಂದು ಮಹತ್ವದ ಘಟನೆಯನ್ನು ನೋಡಬೇಕು.
ಕೃಷ್ಣನ ಬಳಿಗೆ ಬಂದ ಇಬ್ಬರು ಯೋಧರು. ಯುದ್ಧಕ್ಕೂ ಮುನ್ನ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಒಂದೇ ಸಮಯದಲ್ಲಿ ದ್ವಾರಕೆಗೆ ಬಂದರು. ಇಬ್ಬರ ಉದ್ದೇಶ ಒಂದೇ, ಶ್ರೀಕೃಷ್ಣ ನಮ್ಮ ಪರ ಇರಬೇಕು. ಆಗ ಶ್ರೀಕೃಷ್ಣ ವಿಶ್ರಾಂತಿಯಲ್ಲಿ ಇದ್ದರು. ದುರ್ಯೋಧನನು ಅವರ ತಲೆಯ ಭಾಗದಲ್ಲಿ ಕುಳಿತನು, ಅರ್ಜುನನು ಅವರ ಪಾದಗಳ ಬಳಿ ನಿಂತನು. ಸ್ವಲ್ಪ ಸಮಯದ ನಂತರ ಕೃಷ್ಣ ಕಣ್ಣು ತೆರೆದರು. ಮೊದಲು ಅವರ ದೃಷ್ಟಿ ಅರ್ಜುನನ ಮೇಲೆ ಬಿತ್ತು. ಅವರು ನಗುತ್ತಾ ಕೇಳಿದರು, ಅರ್ಜುನ, ಯಾವಾಗ ಬಂದೆ? ದುರ್ಯೋಧನ ತಕ್ಷಣ ಹೇಳಿದ, ಮೊದಲು ನಾನು ಬಂದಿದ್ದೇನೆ. ಕೃಷ್ಣ ಮಂದಹಾಸದಿಂದ ಹೇಳಿದರು, ನೀನು ಮೊದಲು ಬಂದಿರಬಹುದು, ಆದರೆ ನಾನು ಮೊದಲು ನೋಡಿದ್ದು ಅರ್ಜುನನನ್ನು. ನಂತರ ಅವರು ಇಬ್ಬರಿಗೂ ಒಂದು ಆಯ್ಕೆ ನೀಡಿದರು. ಒಂದು ಕಡೆ ನಾನು ಇರುತ್ತೇನೆ, ಆದರೆ ಆಯುಧ ಹಿಡಿಯುವುದಿಲ್ಲ. ಇನ್ನೊಂದು ಕಡೆ ನನ್ನ ನಾರಾಯಣಿ ಸೇನೆ ಇರುತ್ತದೆ. ಮೊದಲು ಆಯ್ಕೆ ಮಾಡುವ ಅವಕಾಶ ಅರ್ಜುನನಿಗೆ. ಸಭೆಯಲ್ಲಿ ಎಲ್ಲರೂ ಉಸಿರುಗಟ್ಟಿ ನಿಂತರು. ಅರ್ಜುನನ ನಿರ್ಧಾರ. ಅರ್ಜುನ ಯಾವುದೇ ಯೋಚನೆ ಮಾಡಲಿಲ್ಲ. ಅವನು ತಕ್ಷಣ ಹೇಳಿದ, ನನಗೆ ನಿಮ್ಮೇ ಬೇಕು ಕೃಷ್ಣ. ದುರ್ಯೋಧನ ಒಳಗೊಳಗೆ ನಕ್ಕ. ಇವನಿಗೆ ಯುದ್ಧ ಗೊತ್ತಿಲ್ಲ. ಸೇನೆಯನ್ನು ಬಿಟ್ಟು ಒಬ್ಬ ಆಯುಧವಿಲ್ಲದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡ. ಅವನು ಸಂತೋಷದಿಂದ ಸಂಪೂರ್ಣ ನಾರಾಯಣಿ ಸೇನೆಯನ್ನು ತೆಗೆದುಕೊಂಡ. ಅವನಿಗೆ ಅನಿಸಿತು, ಇಂದು ನಾನು ಗೆದ್ದೆ. ಆದರೆ ಅವನು ತಿಳಿಯದ ಒಂದು ಸತ್ಯ ಇತ್ತು. ಅರ್ಜುನ ಯಾಕೆ ಕೃಷ್ಣನನ್ನೇ ಆರಿಸಿಕೊಂಡ? ನಂತರ ಕೃಷ್ಣ ಅರ್ಜುನನನ್ನು ಕೇಳಿದರು, ನನ್ನ ಬಳಿ ಆಯುಧವಿಲ್ಲ, ಹಾಗಿದ್ದರೂ ನನ್ನನ್ನೇ ಯಾಕೆ ಆರಿಸಿಕೊಂಡೆ? ಅರ್ಜುನ ತಲೆ ತಗ್ಗಿಸಿ ಉತ್ತರಿಸಿದ, ಪ್ರಭು, ನೀವು ಇರುವ ಕಡೆ ವಿಜಯ ಇರುತ್ತದೆ. ನನಗೆ ಸೇನೆ ಬೇಡ, ನನಗೆ ನಿಮ್ಮ ಮಾರ್ಗದರ್ಶನ ಸಾಕು. ಈ ಮಾತು ಕೇಳಿ ಕೃಷ್ಣ ನಕ್ಕರು. ಇದು ಕೇವಲ ಭಕ್ತಿಯ ಮಾತಲ್ಲ, ಇದು ಜೀವನದ ದೊಡ್ಡ ಸತ್ಯ. ಬಲಕ್ಕಿಂತ ಬುದ್ಧಿ ದೊಡ್ಡದು, ಸೇನೆಗಿಂತ ಸರಿಯಾದ ಮಾರ್ಗದರ್ಶಕ ದೊಡ್ಡವನು. ದೇವರು ಯಾಕೆ ಸಾರಥಿಯಾದರು? ಎಲ್ಲರೂ ಯೋಚಿಸಿದರು. ದೇವರು ಸಾರಥಿ. ಆ ಕಾಲದಲ್ಲಿ ಸಾರಥಿಯನ್ನು ರಾಜನಿಗಿಂತ ಕೆಳಗಿನ ಸ್ಥಾನವೆಂದು ನೋಡಲಾಗುತ್ತಿತ್ತು. ಆದರೆ ಶ್ರೀಕೃಷ್ಣ ಜಗತ್ತಿಗೆ ಒಂದು ಪಾಠ ಕಲಿಸಬೇಕಿತ್ತು. ನಿಜವಾದ ನಾಯಕ ಎಂದರೆ ಆಜ್ಞೆ ಕೊಡುವವನು ಅಲ್ಲ, ದಾರಿ ತೋರಿಸುವವನು. ಅವರು ಅರ್ಜುನನ ರಥವನ್ನು ಮಾತ್ರ ಓಡಿಸಲಿಲ್ಲ, ಅವನ ಜೀವನವನ್ನೇ ಸರಿಯಾದ ದಿಕ್ಕಿಗೆ ನಡೆಸಿದರು. ಯುದ್ಧ ಆರಂಭವಾಗುವ ಕ್ಷಣ ಎರಡು ಸೈನ್ಯಗಳು ಸಜ್ಜಾದವು. ಶಂಖಗಳು ಮೊಳಗಿದವು, ಧ್ವಜಗಳು ಹಾರಿದವು. ಆಗ ಅರ್ಜುನ ಕೃಷ್ಣನಿಗೆ ಹೇಳಿದ, ನನ್ನ ರಥವನ್ನು ಎರಡು ಸೇನೆಗಳ ಮಧ್ಯೆ ನಿಲ್ಲಿಸಿ. ಕೃಷ್ಣ ರಥವನ್ನು ನಿಧಾನವಾಗಿ ಮುಂದೆ ತೆಗೆದುಕೊಂಡು ಭೀಷ್ಮ ಮತ್ತು ದ್ರೋಣರ ಎದುರು ನಿಲ್ಲಿಸಿದರು. ಅರ್ಜುನ ನೋಡಿದ, ತನ್ನ ತಾತ, ತನ್ನ ಗುರು, ತನ್ನ ಬಂಧುಗಳು, ತನ್ನ ಸ್ನೇಹಿತರು ಎಲ್ಲರೂ ಎದುರು ನಿಂತಿದ್ದರು. ಅವನ ಕೈ ನಡುಗತೊಡಗಿತು, ಬಿಲ್ಲು ಕೈಯಿಂದ ಜಾರಿತು, ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ಹೇಳಿದ, ಕೃಷ್ಣ, ನಾನು ಈ ಯುದ್ಧ ಮಾಡುವುದಿಲ್ಲ. ಯುದ್ಧದ ನಿಜವಾದ ಆರಂಭ. ಅನೇಕರು ಯೋಚಿಸುತ್ತಾರೆ, ಮಹಾಭಾರತ ಯುದ್ಧ ಶಂಖ ಮೊಳಗಿದಾಗ ಆರಂಭವಾಯಿತು ಎಂದು. ಇಲ್ಲ, ಮಹಾಭಾರತದ ನಿಜವಾದ ಆರಂಭ ಅರ್ಜುನನ ಮನಸ್ಸಿನ ಯುದ್ಧದಿಂದ ಆಯಿತು. ಹೊರಗಿನ ಯುದ್ಧಕ್ಕಿಂತ ಒಳಗಿನ ಯುದ್ಧವೇ ಭಯಾನಕ. ಭಯ, ಮೋಹ, ದುಃಖ, ಕರ್ತವ್ಯದ ಗೊಂದಲ ಇವೆಲ್ಲ ಅರ್ಜುನನನ್ನು ದುರ್ಬಲನನ್ನಾಗಿ ಮಾಡಿದ್ದವು. ಆ ಸಮಯದಲ್ಲಿ ಶ್ರೀಕೃಷ್ಣ ಕೇವಲ ಸಾರಥಿಯಾಗಿರಲಿಲ್ಲ, ಅವರು ಜಗತ್ತಿನ ಶ್ರೇಷ್ಠ ಗುರುವಾದರು. ಅಲ್ಲಿಯೇ ಜನ್ಮ ತಾಳಿತು ಶ್ರೀಮದ್ ಭಗವದ್ಗೀತೆ. ಜೀವನದ ಪಾಠ. ನಮ್ಮ ಜೀವನದಲ್ಲಿಯೂ ಇದೇ ಆಗುತ್ತದೆ. ನಮ್ಮ ಬಳಿ ಪ್ರತಿಭೆ ಇರುತ್ತದೆ, ಶಕ್ತಿ ಇರುತ್ತದೆ, ಅವಕಾಶ ಇರುತ್ತದೆ. ಆದರೆ ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ದರೆ ನಾವು ಅರ್ಜುನನಂತೆ ಗೊಂದಲದಲ್ಲಿ ನಿಲ್ಲುತ್ತೇವೆ. ಅದಕ್ಕಾಗಿಯೇ ಜೀವನದಲ್ಲಿ ಶಕ್ತಿ ಮಾತ್ರ ಸಾಕಾಗುವುದಿಲ್ಲ, ಸರಿಯಾದ ಸಾರಥಿಯೂ ಬೇಕು. ಆದರೆ ಅರ್ಜುನನಿಗೆ ಕೃಷ್ಣ ಮುಂದಿನ ಕ್ಷಣದಲ್ಲಿ ಹೇಳಿದ ಮಾತು ಇಂದಿಗೂ ಕೋಟ್ಯಂತರ ಜನರ ಜೀವನವನ್ನು ಬದಲಾಯಿಸುತ್ತಿದೆ. ನೀನು ಈ ದೇಹವಲ್ಲ, ಆತ್ಮ. ಈ ಒಂದು ಮಾತಿನಿಂದ ಆರಂಭವಾಗುತ್ತದೆ ಭಗವದ್ಗೀತೆ. ಭಾಗ 5. ಅರ್ಜುನ ಯಾಕೆ ಯುದ್ಧ ಮಾಡಲು ನಿರಾಕರಿಸಿದ? ಶ್ರೀಕೃಷ್ಣನ ಮೊದಲ ಉಪದೇಶ ಜಗತ್ತನ್ನೇ ಬದಲಿಸಿತು. ಕುರುಕ್ಷೇತ್ರ. ಬೆಳಗಿನ ಸೂರ್ಯ ನಿಧಾನವಾಗಿ ಉದಯಿಸುತ್ತಿದ್ದನು. ಎರಡು ಕಡೆ ಅಸಂಖ್ಯಾತ ಯೋಧರು ಸಿದ್ಧರಾಗಿದ್ದರು. ಶಂಖಗಳು ಮೊಳಗಿದ್ದವು, ಧ್ವಜಗಳು ಗಾಳಿಯಲ್ಲಿ ಹಾರುತ್ತಿದ್ದವು. ಒಂದು ಆದೇಶ ಬಂದರೆ ಇತಿಹಾಸದಲ್ಲೇ ಅತಿ ದೊಡ್ಡ ಯುದ್ಧ ಆರಂಭವಾಗಬೇಕಿತ್ತು. ಆದರೆ ಆ ಯುದ್ಧ ಆರಂಭವಾಗುವ ಮುನ್ನವೇ ಒಬ್ಬ ಮಹಾನ್ ಯೋಧ ಸಂಪೂರ್ಣವಾಗಿ ಕುಸಿದುಬಿಟ್ಟ. ಅವನೇ ಅರ್ಜುನ. ಅರ್ಜುನನ ಕಣ್ಣಿಗೆ ಕಾಣಿಸಿದ್ದು ಶತ್ರುಗಳಲ್ಲ, ಶ್ರೀಕೃಷ್ಣ ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದರು. ಅರ್ಜುನ ನಿಧಾನವಾಗಿ ಎದುರಿಗೆ ನೋಡಿದ. ಅವನ ಕಣ್ಣಿಗೆ ಕಾಣಿಸಿದ್ದು ದುರ್ಯೋಧನ ಮಾತ್ರ ಅಲ್ಲ, ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಕೃಪಾಚಾರ್ಯ, ತನ್ನ ಅಣ್ಣ ತಮ್ಮಂದಿರು, ತನ್ನ ಸಂಬಂಧಿಕರು, ತನ್ನ ಬಾಲ್ಯದ ಸ್ನೇಹಿತರು, ತನ್ನದೇ ಕುಟುಂಬ. ಅವನು ನಿಧಾನವಾಗಿ ಹೇಳಿದ, ಕೃಷ್ಣ, ಇವರನ್ನು ನಾನು ಹೇಗೆ ಕೊಲ್ಲಲಿ? ನನ್ನ ಗುರುಗಳ ಮೇಲೆ ಬಾಣ ಬಿಡಲು ನನ್ನ ಕೈಗಳು ಒಪ್ಪುತ್ತಿಲ್ಲ. ಈ ರಾಜ್ಯಕ್ಕಾಗಿ ನನ್ನವರ ರಕ್ತ ಸುರಿಸುವುದು ಸರಿಯೇ?
ಒಬ್ಬ ಯೋಧನ ಮನಸ್ಸು ಮುರಿದು ಹೋಯಿತು. ಅರ್ಜುನನ ಕೈಗಳು ನಡುಗತೊಡಗಿದವು. ಅವನ ಬಾಯಿ ಒಣಗಿತು. ದೇಹ ಶಕ್ತಿಹೀನವಾಯಿತು. ಗಾಂಡೀವ ಬಿಲ್ಲು ಕೈಯಿಂದ ಕೆಳಗೆ ಜಾರಿತು. ಅವನು ರಥದಲ್ಲೇ ಕುಳಿತುಬಿಟ್ಟ. ಅವನ ಕಣ್ಣಲ್ಲಿ ನೀರು ತುಂಬಿತು. ಅವನು ಹೇಳಿದ, ನನಗೆ ಈ ರಾಜ್ಯ ಬೇಡ, ಈ ವಿಜಯ ಬೇಡ, ಈ ಯುದ್ಧ ಬೇಡ. ಅವರನ್ನು ಕೊಂದು ಬದುಕುವುದಕ್ಕಿಂತ ನಾನು ಸೋತರೆ ಸಾಕು. ಇದು ಭಯದಿಂದ ಬಂದ ಮಾತಲ್ಲ, ಇದು ಕರುಣೆಯಿಂದ ಬಂದ ಮಾತು. ಆದರೆ ಕರುಣೆ ಮತ್ತು ಕರ್ತವ್ಯದ ನಡುವೆ ಇರುವ ವ್ಯತ್ಯಾಸವನ್ನು ಅರ್ಜುನ ಇನ್ನೂ ಅರ್ಥಮಾಡಿಕೊಂಡಿರಲಿಲ್ಲ. ಶ್ರೀಕೃಷ್ಣ ಮೌನವಾಗಿ ಕೇಳುತ್ತಿದ್ದರು. ಅರ್ಜುನ ಮಾತನಾಡುತ್ತಲೇ ಇದ್ದ. ಕುಟುಂಬ ನಾಶವಾದರೆ ಧರ್ಮ ನಾಶವಾಗುತ್ತದೆ, ಧರ್ಮ ನಾಶವಾದರೆ ಸಮಾಜ ನಾಶವಾಗುತ್ತದೆ. ಹಾಗಾದರೆ ಈ ಯುದ್ಧವೇ ಯಾಕೆ? ಅವನ ಪ್ರತಿಯೊಂದು ಪ್ರಶ್ನೆಯೂ ಸರಿಯಾಗಿಯೇ ಕಾಣುತ್ತಿತ್ತು. ಆದರೆ ಒಂದು ಸತ್ಯವನ್ನು ಅವನು ಮರೆತಿದ್ದ. ಈ ಯುದ್ಧವನ್ನು ಆರಂಭಿಸಿದ್ದು ಪಾಂಡವರು ಅಲ್ಲ. ಅವರು ಕೊನೆಯ ಕ್ಷಣದವರೆಗೂ ಶಾಂತಿಯನ್ನೇ ಬಯಸಿದ್ದರು. ಅಧರ್ಮವೇ ಈ ಯುದ್ಧವನ್ನು ಅವರ ಬಾಗಿಲಿಗೆ ತಂದಿತ್ತು. ಆಗ ಕೃಷ್ಣ ಮೊದಲ ಬಾರಿಗೆ ಮಾತನಾಡಿದರು. ಇಲ್ಲಿಯವರೆಗೂ ಮೌನವಾಗಿದ್ದ ಶ್ರೀಕೃಷ್ಣ ನಿಧಾನವಾಗಿ ಅರ್ಜುನನ ಕಡೆ ತಿರುಗಿದರು. ಅವರ ಧ್ವನಿ ಶಾಂತವಾಗಿತ್ತು. ಆದರೆ ಆ ಮಾತುಗಳು ಇಡೀ ಜಗತ್ತನ್ನೇ ಬದಲಾಯಿಸಿದವು. ಅವರು ಹೇಳಿದರು, ಅರ್ಜುನ, ನಿನ್ನ ದುಃಖವು ಜ್ಞಾನಿಯ ದುಃಖವಲ್ಲ. ನೀನು ಯಾರಿಗಾಗಿ ಏಳುತ್ತಿದ್ದೀಯೋ ಅವರ ನಿಜಸ್ವರೂಪವನ್ನು ನೀನು ತಿಳಿದಿಲ್ಲ. ಅರ್ಜುನ ಆಶ್ಚರ್ಯದಿಂದ ಕೃಷ್ಣನನ್ನು ನೋಡಿದ. ಆತ್ಮದ ಮೊದಲ ಉಪದೇಶ. ಕೃಷ್ಣ ಹೇಳಿದರು, ಈ ದೇಹ ಒಂದು ಬಟ್ಟೆಯಂತೆ. ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ. ಆತ್ಮಕ್ಕೆ ಜನನವಿಲ್ಲ, ಸಾವಿಲ್ಲ. ಅದನ್ನು ಬೆಂಕಿ ಸುಡಲಾರದು, ನೀರು ಒದ್ದೆ ಮಾಡಲಾರದು, ಗಾಳಿ ಒಣಗಿಸಲಾರದು, ಆಯುಧ ಕತ್ತರಿಸಲಾರದು. ಈ ಮಾತುಗಳು ಕೇವಲ ಅರ್ಜುನನಿಗಲ್ಲ, ಇಡೀ ಮಾನವ ಕುಲಕ್ಕೆ ಸಂದೇಶವಾಗಿತ್ತು. ಸಾವಿನ ಬಗ್ಗೆ ನಮ್ಮ ಭಯ. ನಾವು ಯಾರನ್ನಾದರೂ ಕಳೆದುಕೊಂಡಾಗ ಎಲ್ಲವೂ ಮುಗಿದು ಹೋಯಿತು ಎಂದು ಭಾವಿಸುತ್ತೇವೆ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ಸಾವು ಅಂತ್ಯವಲ್ಲ, ಅದು ಒಂದು ಹೊಸ ಪ್ರಯಾಣದ ಆರಂಭ. ದೇಹ ಬದಲಾಗುತ್ತದೆ, ಆತ್ಮ ಮಾತ್ರ ಶಾಶ್ವತ. ಇದನ್ನು ಅರ್ಥ ಮಾಡಿಕೊಂಡಾಗ ಸಾವಿನ ಭಯ ಕಡಿಮೆಯಾಗುತ್ತದೆ, ಜೀವನದ ಅರ್ಥ ಬದಲಾಗುತ್ತದೆ. ಕರ್ತವ್ಯದಿಂದ ಓಡುವುದು ಧರ್ಮವಲ್ಲ. ಅರ್ಜುನ ಇನ್ನೂ ಮೌನವಾಗಿದ್ದ. ಆಗ ಕೃಷ್ಣ ಮತ್ತೊಂದು ಪ್ರಶ್ನೆ ಕೇಳಿದರು. ಅರ್ಜುನ, ಒಬ್ಬ ವೈದ್ಯನು ರೋಗಿಯ ಶಸ್ತ್ರಚಿಕಿತ್ಸೆ ಮಾಡುವಾಗ ರಕ್ತ ಬರುತ್ತದೆ ಎಂದು ಚಿಕಿತ್ಸೆ ನಿಲ್ಲಿಸುತ್ತಾನೆಯೇ? ಒಬ್ಬ ನ್ಯಾಯಾಧೀಶನು ಅಪರಾಧಿಗೆ ಶಿಕ್ಷೆ ನೀಡುವಾಗ ಕರುಣೆ ತೋರಿಸಿ ಬಿಡುತ್ತಾನೆಯೇ? ಒಬ್ಬ ಸೈನಿಕನು ದೇಶವನ್ನು ರಕ್ಷಿಸುವಾಗ ಶತ್ರುವಿನ ಮೇಲೆ ಕರುಣೆ ತೋರಿಸಿ ಆಯುಧ ಬಿಟ್ಟರೆ ದೇಶ ಉಳಿಯುತ್ತದೆಯೇ? ಅರ್ಜುನ ಉತ್ತರ ಕೊಡಲಿಲ್ಲ. ಯಾಕೆಂದರೆ ಅವನಿಗೆ ಸತ್ಯ ಅರ್ಥವಾಗತೊಡಗಿತ್ತು. ಧರ್ಮಕ್ಕಾಗಿ ಹೋರಾಟ ಪಾಪವಲ್ಲ. ಶ್ರೀಕೃಷ್ಣ ಹೇಳಿದರು, ಸ್ವಾರ್ಥಕ್ಕಾಗಿ ಯುದ್ಧ ಮಾಡುವುದು ಪಾಪ, ಆದರೆ ಧರ್ಮವನ್ನು ರಕ್ಷಿಸಲು ಹೋರಾಡುವುದು ಕರ್ತವ್ಯ. ಅಧರ್ಮವನ್ನು ಸುಮ್ಮನೆ ನೋಡುತ್ತಾ ನಿಲ್ಲುವುದು ಅದಕ್ಕೂ ದೊಡ್ಡ ಪಾಪ. ಈ ಒಂದು ವಾಕ್ಯವೇ ಮಹಾಭಾರತದ ಹೃದಯ. ಇಂದಿನ ಜೀವನಕ್ಕೂ ಇದೇ ಪಾಠ. ಇಂದು ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ತಪ್ಪಿನ ವಿರುದ್ಧ ನಿಲ್ಲಬೇಕಾಗುತ್ತದೆ, ಅನ್ಯಾಯದ ವಿರುದ್ಧ ಮಾತನಾಡಬೇಕಾಗುತ್ತದೆ, ಸತ್ಯದ ಪರ ನಿಲ್ಲಬೇಕಾಗುತ್ತದೆ. ಅದು ಜಗಳಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ. ಅರ್ಜುನನ ಮನಸ್ಸು ನಿಧಾನವಾಗಿ ಬದಲಾಗುತ್ತಿತ್ತು. ಆದರೆ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಅವನೊಳಗಿತ್ತು. ಕೃಷ್ಣ, ನಾನು ಕರ್ತವ್ಯ ಮಾಡುತ್ತೇನೆ, ಆದರೆ ಫಲದ ಬಗ್ಗೆ ಏನು? ಅದಕ್ಕೆ ಶ್ರೀಕೃಷ್ಣ ನೀಡಿದ ಉತ್ತರ ಇಂದು ಜಗತ್ತಿನ ಅತ್ಯಂತ ಪ್ರಸಿದ್ಧ ಜೀವನ ಸೂತ್ರವಾಗಿದೆ, ಕರ್ಮಣ್ಯೇವಾಧಿಕಾರಸ್ಥೆ. ಈ ಒಂದು ಶ್ಲೋಕ ಲಕ್ಷಾಂತರ ಜನರ ಜೀವನವನ್ನು ಬದಲಿಸಿದೆ. ಭಾಗ 6 ಕರ್ಮಣ್ಯೇವಾಧಿಕಾರಸ್ಥೆ ಎಂಬುದರ ನಿಜವಾದ ಅರ್ಥ ಶ್ರೀಕೃಷ್ಣನ ಅತ್ಯಂತ ಶಕ್ತಿಶಾಲಿ ಉಪದೇಶ ಕುರುಕ್ಷೇತ್ರ. ಅರ್ಜುನನ ಕಣ್ಣುಗಳಲ್ಲಿ ಇನ್ನೂ ಗೊಂದಲವಿತ್ತು. ಶ್ರೀಕೃಷ್ಣ ಆತ್ಮದ ಬಗ್ಗೆ ಹೇಳಿದರು, ಕರ್ತವ್ಯದ ಬಗ್ಗೆ ಹೇಳಿದರು, ಧರ್ಮದ ಬಗ್ಗೆ ಹೇಳಿದರು. ಆದರೆ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆ ಕಾಡುತ್ತಿತ್ತು. ಕೃಷ್ಣ, ನಾನು ಯುದ್ಧ ಮಾಡುತ್ತೇನೆ ಎಂದುಕೊಳ್ಳಿ, ಆದರೆ ನಾನು ಸೋತರೆ, ನಾನು ಎಲ್ಲವನ್ನೂ ಕಳೆದುಕೊಂಡರೆ, ನನ್ನ ಪ್ರಯತ್ನ ವ್ಯರ್ಥವಾದರೆ? ಈ ಪ್ರಶ್ನೆ ಅರ್ಜುನನದ್ದಷ್ಟೇ ಅಲ್ಲ, ಇಂದು ನಮ್ಮೆಲ್ಲರ ಪ್ರಶ್ನೆ. ಫಲದ ಭಯವೇ ನಮ್ಮನ್ನು ದುರ್ಬಲರನ್ನಾಗಿಸುತ್ತದೆ. ನಾವು ಹೊಸ ಕೆಲಸ ಆರಂಭಿಸುವ ಮೊದಲು ಸೋತರೆ ಎಂದು ಯೋಚಿಸುತ್ತೇವೆ, ವ್ಯಾಪಾರ ಆರಂಭಿಸುವ ಮೊದಲು ನಷ್ಟವಾದರೆ, ಪರೀಕ್ಷೆ ಬರೆಯುವ ಮೊದಲು ಫೇಲ್ ಆದರೆ, ಯೂಟ್ಯೂಬ್ ಚಾನೆಲ್ ಆರಂಭಿಸುವ ಮೊದಲು ವ್ಯೂಸ್ ಬರದಿದ್ದರೆ. ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಪ್ರಯತ್ನಿಸುವ ಮುನ್ನವೇ ಸೋಲಿಸುತ್ತವೆ. ಅರ್ಜುನನ ಸ್ಥಿತಿಯೂ ಇದೇ ಆಗಿತ್ತು. ಅವನು ಯುದ್ಧ ಮಾಡುವ ಮೊದಲೇ ಫಲದ ಬಗ್ಗೆ ಯೋಚಿಸುತ್ತಿದ್ದ. ಆಗ ಶ್ರೀಕೃಷ್ಣ ಹೇಳಿದರು, ಶಾಂತವಾದ ಧ್ವನಿಯಲ್ಲಿ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದ ಶ್ಲೋಕವನ್ನು ಉಚ್ಚರಿಸಿದರು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭುವ ಮಾ ತೇ ಸಂಗೋಸ್ತ್ವಕರ್ಮಣಿ. ಈ ಶ್ಲೋಕವನ್ನು ಅನೇಕರು ಕೇಳಿದ್ದಾರೆ, ಆದರೆ ಬಹಳ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ.
ಇದರ ನಿಜವಾದ ಅರ್ಥವೇನು? ಬಹಳ ಜನರು ಹೇಳುತ್ತಾರೆ, ಫಲದ ಬಗ್ಗೆ ಯೋಚಿಸಬೇಡ. ಆದರೆ ಶ್ರೀಕೃಷ್ಣ ಹಾಗೆ ಹೇಳಲಿಲ್ಲ. ಅವರು ಹೇಳಿದ್ದು, ನಿನ್ನ ಅಧಿಕಾರ ಇರುವ ಜಾಗದಲ್ಲಿ ಸಂಪೂರ್ಣ ಶ್ರಮ ಹಾಕು. ಫಲವನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡ. ಏಕೆಂದರೆ ನಮ್ಮ ಕೈಯಲ್ಲಿ ಇರುವುದೇನು? ಪ್ರಯತ್ನ, ಶ್ರಮ, ಪ್ರಾಮಾಣಿಕತೆ, ಸಮಯ, ಕಲಿಕೆ. ಆದರೆ ಫಲ, ಅದು ಅನೇಕ ಕಾರಣಗಳ ಮೇಲೆ ಅವಲಂಬಿತ. ರೈತನ ಉದಾಹರಣೆ. ಒಬ್ಬ ರೈತ ಬೀಜ ಬಿತ್ತುತ್ತಾನೆ, ಭೂಮಿಯನ್ನು ಉಳುಮೆ ಮಾಡುತ್ತಾನೆ, ನೀರು ಹಾಕುತ್ತಾನೆ, ರಸಗೊಬ್ಬರ ಹಾಕುತ್ತಾನೆ. ಇವೆಲ್ಲ ಅವನ ಕೈಯಲ್ಲಿವೆ. ಆದರೆ ಮಳೆ ಸುರಿಯುತ್ತದೆಯೇ? ಗಾಳಿ ಹೇಗಿರುತ್ತದೆ? ಬೆಳೆ ಎಷ್ಟು ಬರುತ್ತದೆ? ಇವೆಲ್ಲ ಅವನ ನಿಯಂತ್ರಣದಲ್ಲಿ ಇಲ್ಲ. ಅವನು ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು, ಉಳಿದದ್ದನ್ನು ಪ್ರಕೃತಿಗೆ ಬಿಡಬೇಕು. ಇದೇ ಕರ್ಮಯೋಗ. ಅರ್ಜುನನ ತಪ್ಪು. ಅರ್ಜುನ ಯುದ್ಧ ಮಾಡುವ ಮೊದಲು ಗೆಲುವು ಸೋಲಿನ ಬಗ್ಗೆ ಯೋಚಿಸುತ್ತಿದ್ದ. ಆದರೆ ಕೃಷ್ಣ ಹೇಳಿದರು, ನಿನ್ನ ಕರ್ತವ್ಯ ಯುದ್ಧ ಮಾಡುವುದು. ಗೆಲ್ಲಿಸುವುದು ಅಥವಾ ಸೋಲಿಸುವುದು ಕಾಲದ ಕೈಯಲ್ಲಿದೆ. ಜೀವನದಲ್ಲಿ ಇದೇ ಯಾಕೆ ಮುಖ್ಯ? ಇಂದು ನಾವು ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ, ಕೆಲಸದ ಬಗ್ಗೆ ಕಡಿಮೆ, ಯಶಸ್ಸಿನ ಬಗ್ಗೆ ಹೆಚ್ಚು ಕನಸು ಕಾಣುತ್ತೇವೆ, ಸಿದ್ಧತೆಯ ಬಗ್ಗೆ ಕಡಿಮೆ ಗಮನ ಕೊಡುತ್ತೇವೆ. ಆದ್ದರಿಂದ ನಿರಾಶೆ ಹೆಚ್ಚಾಗುತ್ತದೆ, ಆತಂಕ ಹೆಚ್ಚಾಗುತ್ತದೆ, ಭಯ ಹೆಚ್ಚಾಗುತ್ತದೆ. ಶ್ರೀಕೃಷ್ಣ ಹೇಳಿದ ಯಶಸ್ಸಿನ ರಹಸ್ಯ: ಪ್ರತಿದಿನ ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಉಳಿದದ್ದನ್ನು ದೇವರಿಗೆ ಬಿಡು. ಈ ಮಾತು ಸೋಮಾರಿತನ ಅಲ್ಲ, ಇದು ಅತ್ಯಂತ ಶಿಸ್ತಿನ ಜೀವನ. ಯಾಕೆಂದರೆ ಫಲಕ್ಕಾಗಿ ಕೆಲಸ ಮಾಡುವವನು ಫಲ ಸಿಗದಿದ್ದರೆ ನಿಲ್ಲುತ್ತಾನೆ. ಕರ್ತವ್ಯಕ್ಕಾಗಿ ಕೆಲಸ ಮಾಡುವವನು ಯಾವತ್ತೂ ನಿಲ್ಲುವುದಿಲ್ಲ. ಯುದ್ಧದಲ್ಲಿ ಈ ಉಪದೇಶದ ಪರಿಣಾಮ. ಈ ಮಾತುಗಳನ್ನು ಕೇಳಿದ ನಂತರ ಅರ್ಜುನನ ಮುಖ ಬದಲಾಗತೊಡಗಿತು. ಅವನ ಉಸಿರಾಟ ಶಾಂತವಾಯಿತು. ಅವನ ಕಣ್ಣುಗಳಲ್ಲಿ ಮತ್ತೆ ಧೈರ್ಯ ಕಾಣಿಸಿತು. ಅವನು ನಿಧಾನವಾಗಿ ತನ್ನ ಗಾಂಡೀವ ಬಿಲ್ಲನ್ನು ಎತ್ತಿಕೊಂಡ. ಆ ಕ್ಷಣದಲ್ಲಿ ಅವನು ಕೇವಲ ಯೋಧನಾಗಲಿಲ್ಲ, ಅವನು ಕರ್ಮಯೋಗಿಯಾದ. ಇಂದಿನ ಯುವಕರಿಗೆ ಶ್ರೀಕೃಷ್ಣನ ಸಂದೇಶ: ನೀವು ವಿದ್ಯಾರ್ಥಿಯಾಗಿದ್ದರೆ ಓದಿನ ಮೇಲೆ ಗಮನ ಕೊಡಿ, ಫಲಿತಾಂಶದ ಮೇಲೆ ಅಲ್ಲ. ನೀವು ಉದ್ಯೋಗದಲ್ಲಿದ್ದರೆ ಕೆಲಸದ ಗುಣಮಟ್ಟದ ಮೇಲೆ ಗಮನ ಕೊಡಿ, ಬಡ್ತಿಯ ಮೇಲೆ ಮಾತ್ರ ಅಲ್ಲ. ನೀವು ವ್ಯಾಪಾರಿಯಾಗಿದ್ದರೆ ಗ್ರಾಹಕರ ವಿಶ್ವಾಸದ ಮೇಲೆ ಗಮನ ಕೊಡಿ, ಲಾಭದ ಮೇಲೆ ಮಾತ್ರ ಅಲ್ಲ. ನೀವು ಯೂಟ್ಯೂಬ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಒಳ್ಳೆಯ ವಿಷಯವನ್ನು ನಿರಂತರವಾಗಿ ಮಾಡಿ. ಪ್ರತಿ ವಿಡಿಯೋ ವೈರಲ್ ಆಗಲೇಬೇಕು ಎಂಬ ಒತ್ತಡದಲ್ಲಿ ಬದುಕಬೇಡಿ. ಯಾಕೆಂದರೆ ನಿರಂತರ ಪ್ರಯತ್ನವೇ ಒಂದು ದಿನ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ಆದರೆ ಅರ್ಜುನನಿಗೆ ಇನ್ನೂ ಒಂದು ದೊಡ್ಡ ಸಂದೇಹ ಉಳಿದಿತ್ತು. ಕೃಷ್ಣ, ನೀವು ಹೇಳಿದಂತೆ ನಾನು ಯುದ್ಧ ಮಾಡುತ್ತೇನೆ, ಆದರೆ ಈ ಯುದ್ಧದಲ್ಲಿ ಯಾರು ನಿಜವಾಗಿ ಗೆಲ್ಲುತ್ತಾರೆ? ಆಗ ಶ್ರೀಕೃಷ್ಣ ಹೇಳಿದ ಮಾತು ಮಹಾಭಾರತದ ಅತ್ಯಂತ ಭಯಾನಕ ಮತ್ತು ರಹಸ್ಯಮಯ ಸತ್ಯ: ಈ ಯೋಧರೆಲ್ಲರೂ ಈಗಾಗಲೇ ಕಾಲದ ಬಾಯಿಯಲ್ಲಿ ಪ್ರವೇಶಿಸಿದ್ದಾರೆ. ಅಂದರೆ ಯುದ್ಧ ಆರಂಭವಾಗುವ ಮುನ್ನವೇ ಅವರ ಅಂತ್ಯ ನಿಶ್ಚಯವಾಗಿತ್ತೆ. ಇದರ ಅರ್ಥವೇನು? ಭಾಗ 7. ಯುದ್ಧ ಆರಂಭವಾಗುವ ಮೊದಲೇ ಎಲ್ಲರೂ ಸತ್ತವರೇ. ಕಾಲಸ್ವರೂಪ ಶ್ರೀಕೃಷ್ಣನ ಭಯಾನಕ ರಹಸ್ಯ. ಕುರುಕ್ಷೇತ್ರ. ಶ್ರೀಕೃಷ್ಣನ ಉಪದೇಶವನ್ನು ಕೇಳಿದ ನಂತರ ಅರ್ಜುನನ ಮನಸ್ಸು ಸ್ವಲ್ಪ ಶಾಂತವಾಯಿತು. ಆದರೆ ಅವನೊಳಗೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಕೃಷ್ಣ, ನಾನು ಯುದ್ಧ ಮಾಡುತ್ತೇನೆ, ಆದರೆ ಈ ಯುದ್ಧದಲ್ಲಿ ಎಷ್ಟು ಜನ ಸಾಯುತ್ತಾರೆ? ನಾನು ಅವರ ಸಾವಿಗೆ ಕಾರಣನಾಗುತ್ತೇನೆಯೇ? ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಶ್ರೀಕೃಷ್ಣನ ಮುಖ ಗಂಭೀರವಾಯಿತು. ಅವರು ಅರ್ಜುನನ ಕಣ್ಣಿನಲ್ಲಿ ಕಣ್ಣು ಹಾಕಿ ನಿಧಾನವಾಗಿ ಹೇಳಿದರು, ಅರ್ಜುನ, ನೀನು ಯಾರನ್ನೂ ಕೊಲ್ಲುವುದಿಲ್ಲ. ಅರ್ಜುನ ಆಶ್ಚರ್ಯದಿಂದ ಕೇಳಿದ, ಹಾಗಾದರೆ ಈ ಯುದ್ಧದಲ್ಲಿ ಸಾಯುವವರು ಯಾರು? ಶ್ರೀಕೃಷ್ಣನ ಉತ್ತರ: ಇಡೀ ಮಹಾಭಾರತದ ಅತ್ಯಂತ ರಹಸ್ಯಮಯವಾದ ಸತ್ಯ, ನಾನೇ ಕಾಲ. ಶ್ರೀಕೃಷ್ಣ ಹೇಳಿದರು, ನಾನು ಕಾಲಸ್ವರೂಪ. ಈ ಯೋಧರೆಲ್ಲರೂ ಈಗಾಗಲೇ ಕಾಲದ ನಿರ್ಧಾರದಲ್ಲಿ ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ನೀನು ಕೇವಲ ಒಂದು ನಿಮಿತ್ತ. ಈ ಮಾತಿನ ಅರ್ಥ ಏನು? ಇದರ ಅರ್ಥ, ಅರ್ಜುನನು ಕೇವಲ ಒಂದು ಸಾಧನ. ಧರ್ಮವನ್ನು ಸ್ಥಾಪಿಸುವ ಕಾರ್ಯದಲ್ಲಿ ದೇವರು ಅವನನ್ನು ಆಯ್ಕೆ ಮಾಡಿಕೊಂಡಿದ್ದರು. ನಿಮಿತ್ತ ಮಾತ್ರವಾಗು. ಶ್ರೀಕೃಷ್ಣ ಹೇಳಿದರು, ಅರ್ಜುನ, ನಿನ್ನ ಅಹಂಕಾರವನ್ನು ಬಿಟ್ಟುಬಿಡು. ನೀನೇ ಎಲ್ಲವನ್ನೂ ಮಾಡುತ್ತಿದ್ದೇನೆ ಎಂದುಕೊಳ್ಳಬೇಡ. ನಾನು ನಿರ್ಧರಿಸಿದ ಧರ್ಮದ ಕಾರ್ಯದಲ್ಲಿ ನೀನು ಕೇವಲ ಒಂದು ನಿಮಿತ್ತ ಮಾತ್ರ. ಈ ಒಂದು ಮಾತು ಅರ್ಜುನನ ಜೀವನವನ್ನೇ ಬದಲಿಸಿತು. ನದಿ ಮತ್ತು ಸಮುದ್ರ. ಶ್ರೀಕೃಷ್ಣ ಒಂದು ಉದಾಹರಣೆ ನೀಡಿದಂತೆ ಕಲ್ಪಿಸಿಕೊಳ್ಳಿ. ಒಂದು ನದಿ ಸಮುದ್ರದ ಕಡೆ ಹರಿಯುತ್ತದೆ. ನದಿ ಯೋಚಿಸುತ್ತದೆಯೇ, ನಾನು ಸಮುದ್ರವನ್ನು ತುಂಬಿಸುತ್ತಿದ್ದೇನೆ ಎಂದು? ಇಲ್ಲ, ಅದು ತನ್ನ ಕರ್ತವ್ಯವನ್ನು ಮಾತ್ರ ಮಾಡುತ್ತದೆ. ಹಾಗೆಯೇ ಮಾನವನು ತನ್ನ ಕರ್ತವ್ಯವನ್ನು ಮಾಡಬೇಕು, ಅಹಂಕಾರವಿಲ್ಲದೆ. ಕಾಲದ ಮುಂದೆ ಯಾರೂ ದೊಡ್ಡವರಲ್ಲ. ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ, ಅರ್ಜುನ ಎಲ್ಲರೂ ಮಹಾನ್ ಯೋಧರು. ಆದರೆ ಕಾಲದ ಮುಂದೆ ಯಾರೂ ಶಾಶ್ವತರಲ್ಲ.
ಶ್ರೀಕೃಷ್ಣ ಹೇಳಿದ ಸಂದೇಶವೇ ಇದು. ಕಾಲ ಬಂದಾಗ ರಾಜನು ಹೋಗುತ್ತಾನೆ, ಬಡವನು ಹೋಗುತ್ತಾನೆ, ವೀರನು ಹೋಗುತ್ತಾನೆ. ಉಳಿಯುವುದು ಅವನು ಮಾಡಿದ ಕರ್ಮ ಮಾತ್ರ. ದುರ್ಯೋಧನನ ಅಂತ್ಯ ಯಾಕೆ ಅನಿವಾರ್ಯವಾಗಿತ್ತು? ಬಹಳ ಜನ ಕೇಳುತ್ತಾರೆ. ಶ್ರೀಕೃಷ್ಣ ದುರ್ಯೋಧನನನ್ನು ಕ್ಷಮಿಸಬಹುದಿತ್ತಲ್ಲ? ಹೌದು, ಕ್ಷಮಿಸಬಹುದಿತ್ತು. ಆದರೆ ದುರ್ಯೋಧನ ಪಶ್ಚಾತ್ತಾಪ ಪಟ್ಟಿದ್ದರೆ, ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರೆ, ಅವನು ಧರ್ಮವನ್ನು ಒಪ್ಪಿಕೊಂಡಿದ್ದರೆ. ಆದರೆ ಅವನು ಕೊನೆಯ ಕ್ಷಣದವರೆಗೂ ಹೇಳಿದ್ದು ಒಂದೇ, ನಾನು ತಪ್ಪು ಮಾಡಿಲ್ಲ. ಅಹಂಕಾರ ಅವನ ಕೊನೆಯ ಉಸಿರಿನವರೆಗೂ ಬಿಡಲಿಲ್ಲ. ಜೀವನದ ದೊಡ್ಡ ಸತ್ಯ. ನಮ್ಮ ಜೀವನದಲ್ಲಿಯೂ ಇದೇ ನಡೆಯುತ್ತದೆ. ಒಬ್ಬ ವ್ಯಕ್ತಿ ತಪ್ಪು ಮಾಡುವುದು ದೊಡ್ಡ ಸಮಸ್ಯೆಯಲ್ಲ, ಆದರೆ ತಪ್ಪನ್ನು ಒಪ್ಪಿಕೊಳ್ಳದಿರುವುದು ಅವನ ಪತನದ ಆರಂಭ. ಕ್ಷಮೆ ಕೇಳುವವನು ಬೆಳೆಯುತ್ತಾನೆ, ಅಹಂಕಾರ ಹಿಡಿದುಕೊಳ್ಳುವವನು ಒಂದು ದಿನ ಒಂಟಿಯಾಗುತ್ತಾನೆ. ಅರ್ಜುನನ ಪರಿವರ್ತನೆ. ಈ ಮಾತುಗಳನ್ನು ಕೇಳಿದ ನಂತರ ಅರ್ಜುನನ ಕಣ್ಣಲ್ಲಿ ಇದ್ದ ಭಯ ಮಾಯವಾಯಿತು. ಅವನ ಮುಖದಲ್ಲಿ ಧೈರ್ಯ ಮೂಡಿತು. ಅವನು ತನ್ನ ಗಾಂಡೀವವನ್ನು ಬಿಗಿಯಾಗಿ ಹಿಡಿದ. ಅವನು ಕೃಷ್ಣನ ಕಡೆ ನೋಡಿ ಹೇಳಿದ, ಪ್ರಭು, ಈಗ ನನಗೆ ಅರ್ಥವಾಗಿದೆ. ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ, ಉಳಿದದ್ದನ್ನು ನಿಮಗೆ ಬಿಡುತ್ತೇನೆ. ಆ ಕ್ಷಣದಲ್ಲಿ ಅರ್ಜುನ ಮತ್ತೆ ಹುಟ್ಟಿದಂತೆ ಆಯಿತು. ಯುದ್ಧ ಆರಂಭವಾಗುತ್ತದೆ. ಕೃಷ್ಣ ನಿಧಾನವಾಗಿ ಪಂಚಜನ್ಯ ಶಂಖವನ್ನು ಊದಿದರು. ಅರ್ಜುನ ದೇವದತ್ತ ಶಂಖವನ್ನು ಊದಿದ. ಭೀಷ್ಮ ತಮ್ಮ ಶಂಖವನ್ನು ಮೊಳಗಿಸಿದರು. ಇಡೀ ಕುರುಕ್ಷೇತ್ರ ನಡುಗಿತು. 18 ದಿನಗಳ ಮಹಾಯುದ್ಧ ಆರಂಭವಾಯಿತು. ಆದರೆ ಈ ಯುದ್ಧದಲ್ಲಿ ಒಂದು ವಿಚಿತ್ರ ನಿಯಮವಿತ್ತು. ಶ್ರೀಕೃಷ್ಣ ಆಯುಧ ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದರು. ಆದರೆ ಒಂದು ದಿನ ಅದೇ ಶ್ರೀಕೃಷ್ಣ ಕೋಪದಿಂದ ರಥದಿಂದ ಇಳಿದು ಸುದರ್ಶನ ಚಕ್ರವನ್ನು ಎತ್ತಲು ಮುಂದಾದರು. ಏನಾಯಿತು ಆ ದಿನ? ಯಾವ ಘಟನೆ ದೇವರಾದ ಶ್ರೀಕೃಷ್ಣನನ್ನೇ ತಮ್ಮ ಪ್ರತಿಜ್ಞೆ ಮುರಿಯುವ ಮಟ್ಟಿಗೆ ಕೋಪಗೊಳಿಸಿತು? ಭಾಗ 8. ಶ್ರೀಕೃಷ್ಣ ತಮ್ಮ ಪ್ರತಿಜ್ಞೆಯನ್ನು ಮುರಿಯಲು ಯಾಕೆ ಮುಂದಾದರು? ಭೀಷ್ಮನ ಮುಂದೆ ನಡೆದ ಮಹಾರಹಸ್ಯ. ಕುರುಕ್ಷೇತ್ರದ ಯುದ್ಧ ಆರಂಭವಾಗಿತ್ತು. ಮೊದಲ ದಿನ, 2ನೇ ದಿನ, 3ನೇ ದಿನ ಪ್ರತಿದಿನ ಸಾವಿರಾರು ಯೋಧರು ನೆಲಕ್ಕುರುಳುತ್ತಿದ್ದರು. ಧೂಳು, ರಕ್ತ, ಬಾಣಗಳು, ರಥಗಳ ಘರ್ಜನೆ. ಕುರುಕ್ಷೇತ್ರವೇ ಒಂದು ನರಕದಂತಾಗಿತ್ತು. ಆದರೆ ಒಬ್ಬ ಯೋಧ ಮಾತ್ರ ಯಾರಿಗೂ ಸಿಗದಂತಹ ಪರಾಕ್ರಮವನ್ನು ತೋರಿಸುತ್ತಿದ್ದ. ಅವರು ಭೀಷ್ಮ ಪಿತಾಮಹ. ಭೀಷ್ಮರ ಅಜೇಯ ಶಕ್ತಿ. ಭೀಷ್ಮರು ಸಾಮಾನ್ಯ ಯೋಧರಲ್ಲ, ಅವರು ಪರಶುರಾಮರ ಶಿಷ್ಯರು. ಇಚ್ಛಾಮರಣದ ವರ ಪಡೆದ ಮಹಾಯೋಧ. ಅವರ ಮುಂದೆ ಬಂದವರು ಕೆಲವೇ ಕ್ಷಣಗಳಲ್ಲಿ ನೆಲಕ್ಕುರುಳುತ್ತಿದ್ದರು. ಪಾಂಡವರ ಸೇನೆ ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಿತ್ತು. ಅರ್ಜುನನಿಗೂ ತನ್ನ ತಾತನ ಮೇಲೆ ಪೂರ್ಣ ಶಕ್ತಿಯಿಂದ ಬಾಣ ಬಿಡಲು ಮನಸ್ಸಾಗುತ್ತಿರಲಿಲ್ಲ. ಕೃಷ್ಣ ಎಲ್ಲವನ್ನೂ ನೋಡುತ್ತಿದ್ದರು. ರಥದ ಮೇಲೆ ಕುಳಿತಿದ್ದ ಶ್ರೀಕೃಷ್ಣ ಅರ್ಜುನನ ಮನಸ್ಸನ್ನು ಅರ್ಥಮಾಡಿಕೊಂಡರು. ಅರ್ಜುನ ಇನ್ನೂ ಮೋಹದಲ್ಲಿದ್ದ. ಇವರು ನನ್ನ ತಾತ, ನಾನು ಹೇಗೆ ಹೋರಾಡಲಿ? ಈ ಹಿಂಜರಿಕೆಯೇ ಸಾವಿರಾರು ನಿರಪರಾಧ ಯೋಧರ ಜೀವ ತೆಗೆದುಕೊಳ್ಳುತ್ತಿತ್ತು. 9ನೇ ದಿನ, ಯುದ್ಧದ 9ನೇ ದಿನ, ಭೀಷ್ಮರ ಪರಾಕ್ರಮ ತನ್ನ ಶಿಖರ ತಲುಪಿತು. ಪಾಂಡವರ ಸೇನೆ ಸಂಪೂರ್ಣವಾಗಿ ಚದುರಿ ಹೋಗುತ್ತಿತ್ತು. ಎಲ್ಲೆಡೆ ಕಿರುಚಾಟ. ರಥಗಳು ಒಡೆದು ಬೀಳುತ್ತಿದ್ದವು, ಕುದುರೆಗಳು ನೆಲಕ್ಕುರುಳುತ್ತಿದ್ದವು. ಅರ್ಜುನ ಇನ್ನೂ ಪೂರ್ಣ ಶಕ್ತಿಯಿಂದ ಹೋರಾಡುತ್ತಿರಲಿಲ್ಲ. ಆಗ ಕೃಷ್ಣನ ಕೋಪ ಸ್ಫೋಟಿಸಿತು. ಹಠಾತ್ತನೆ ಶ್ರೀಕೃಷ್ಣ ರಥದ ಲಗಾಮನ್ನು ಬಿಟ್ಟರು. ಅವರ ಕಣ್ಣುಗಳು ಅಗ್ನಿಯಂತೆ ಹೊಳೆಯುತ್ತಿದ್ದವು. ಅವರು ರಥದಿಂದ ಜಿಗಿದು ಇಳಿದರು. ನೆಲದಲ್ಲಿದ್ದ ಒಂದು ರಥದ ಚಕ್ರವನ್ನು ಎತ್ತಿಕೊಂಡರು. ಅದು ಸುದರ್ಶನ ಚಕ್ರವಲ್ಲ, ಯುದ್ಧದಲ್ಲಿ ಮುರಿದು ಬಿದ್ದ ರಥದ ಚಕ್ರ. ಆದರೆ ಆ ಕ್ಷಣದಲ್ಲಿ ಅದು ಸುದರ್ಶನದಷ್ಟೇ ಭಯಾನಕವಾಗಿ ಕಾಣುತ್ತಿತ್ತು. ಅವರು ನೇರವಾಗಿ ಭೀಷ್ಮರ ಕಡೆ ಓಡಿದರು. ಅರ್ಜುನ ಬೆಚ್ಚಿಬಿದ್ದ. ಅರ್ಜುನ ಜೋರಾಗಿ ಕೂಗಿದ, ಕೃಷ್ಣ, ಬೇಡ, ನೀವು ಆಯುಧ ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದೀರಿ. ಆದರೆ ಆ ಕ್ಷಣದಲ್ಲಿ ಕೃಷ್ಣ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವರು ಕೋಪದಿಂದ ಹೇಳಿದರು, ಅರ್ಜುನ, ನಿನ್ನ ಮೋಹದಿಂದ ಸಾವಿರಾರು ಧರ್ಮಯೋಧರು ಸಾಯುತ್ತಿದ್ದಾರೆ. ನೀನು ಕರ್ತವ್ಯ ಮಾಡದಿದ್ದರೆ ನನ್ನ ಪ್ರತಿಜ್ಞೆ ಮುರಿದರೂ ಪರವಾಗಿಲ್ಲ. ಭೀಷ್ಮರ ಪ್ರತಿಕ್ರಿಯೆ. ಇಲ್ಲಿ ಮಹಾಭಾರತದ ಅತ್ಯಂತ ಭಾವನಾತ್ಮಕ ದೃಶ್ಯ ನಡೆಯುತ್ತದೆ. ಶ್ರೀಕೃಷ್ಣ ತಮ್ಮ ಕಡೆ ಬರುತ್ತಿರುವುದನ್ನು ಕಂಡ ಭೀಷ್ಮರು ಆಯುಧವನ್ನು ಕೆಳಗೆ ಇಟ್ಟರು, ಕೈಮುಗಿದರು. ಅವರ ಕಣ್ಣಲ್ಲಿ ಆನಂದದ ಕಣ್ಣೀರು ತುಂಬಿತು. ಅವರು ನಗುತ್ತಾ ಹೇಳಿದರು, ಪ್ರಭು, ನಿಮ್ಮ ಕೈಯಿಂದ ಸಾಯುವುದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಬೇರೆ ಇಲ್ಲ. ಬನ್ನಿ, ನನ್ನ ಜೀವನವನ್ನು ನಿಮ್ಮ ಪಾದಗಳಲ್ಲಿ ಮುಗಿಸಿ. ಎಂತಹ ಭಕ್ತಿ! ಭೀಷ್ಮರಿಗೆ ಯುದ್ಧದ ಭಯ ಇರಲಿಲ್ಲ. ಅವರಿಗೆ ಮರಣದ ಭಯವೂ ಇರಲಿಲ್ಲ. ಅವರಿಗೆ ಒಂದೇ ಆಸೆ, ತಮ್ಮ ದೇವರ ದರ್ಶನ. ಅರ್ಜುನ ಕೃಷ್ಣನನ್ನು ತಡೆದ. ಅರ್ಜುನ ಓಡಿ ಬಂದು ಕೃಷ್ಣನ ಪಾದಗಳನ್ನು ಹಿಡಿದ. ಪ್ರಭು, ನನ್ನ ತಪ್ಪಾಗಿದೆ. ಇನ್ನು ಮುಂದೆ ನಾನು ಯಾವುದೇ ಮೋಹವಿಲ್ಲದೆ ಹೋರಾಡುತ್ತೇನೆ. ದಯವಿಟ್ಟು ನಿಮ್ಮ ಪ್ರತಿಜ್ಞೆಯನ್ನು ಮುರಿಯಬೇಡಿ. ಸ್ವಲ್ಪ ಸಮಯದ ನಂತರ ಕೃಷ್ಣ ಶಾಂತವಾದರು. ಅವರು ರಥದ ಚಕ್ರವನ್ನು ಕೆಳಗೆ ಇಟ್ಟರು.
ಮತ್ತೆ ರಥದ ಮೇಲೆ ಹತ್ತಿದರು. ಈ ಘಟನೆಯ ನಿಜವಾದ ಅರ್ಥ. ಅನೇಕರು ಈ ಘಟನೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೃಷ್ಣ ಕೋಪಗೊಂಡರು ಎಂದು ಮಾತ್ರ ಭಾವಿಸುತ್ತಾರೆ. ಆದರೆ ಅದರ ಹಿಂದೆ ಒಂದು ಆಳವಾದ ಸಂದೇಶವಿತ್ತು. ದೇವರು ತಮ್ಮ ವಾಗ್ದಾನವನ್ನು ಬಿಟ್ಟು ಧರ್ಮವನ್ನು ಕಾಪಾಡಲು ಸಿದ್ಧರಾಗಿರುತ್ತಾರೆ. ಧರ್ಮ ಯಾವುದೇ ಪ್ರತಿಜ್ಞೆಗಿಂತ ದೊಡ್ಡದು, ಯಾವುದೇ ವ್ಯಕ್ತಿಗಿಂತ ದೊಡ್ಡದು, ಯಾವುದೇ ಸಂಬಂಧಕ್ಕಿಂತ ದೊಡ್ಡದು. ಭೀಷ್ಮ ಯಾಕೆ ಸೋಲಲಿಲ್ಲ? ಆ ದಿನದ ನಂತರ ಪಾಂಡವರು ಅರ್ಥಮಾಡಿಕೊಂಡರು, ಭೀಷ್ಮರನ್ನು ನೇರವಾಗಿ ಸೋಲಿಸುವುದು ಅಸಾಧ್ಯ. ಆಗ ಶ್ರೀಕೃಷ್ಣ ಒಂದು ರಹಸ್ಯವನ್ನು ತಿಳಿಸಿದರು. ಭೀಷ್ಮರು ಶಿಖಂಡಿಯ ಮೇಲೆ ಆಯುಧ ಎತ್ತುವುದಿಲ್ಲ. ಆ ರಹಸ್ಯವೇ 10ನೇ ದಿನ ಮಹಾಭಾರತದ ದಿಕ್ಕನ್ನೇ ಬದಲಿಸಿತು. ಜೀವನದ ಪಾಠ. ಕೆಲವೊಮ್ಮೆ ನಾವು ಒಳ್ಳೆಯವರಾಗಿರುವ ಹೆಸರಿನಲ್ಲಿ ಕರ್ತವ್ಯವನ್ನು ಮರೆತು ಬಿಡುತ್ತೇವೆ. ಅದು ಒಳ್ಳೆಯತನವಲ್ಲ. ನಿಜವಾದ ಒಳ್ಳೆಯತನ ಧರ್ಮವನ್ನು ಕಾಪಾಡುವುದು, ಅನ್ಯಾಯದ ವಿರುದ್ಧ ನಿಲ್ಲುವುದು, ಸತ್ಯದ ಪರವಾಗಿ ಧೈರ್ಯದಿಂದ ನಡೆಯುವುದು. ಆದರೆ ಮುಂದಿನ ದಿನ ಕುರುಕ್ಷೇತ್ರದಲ್ಲಿ ನಡೆದ ಘಟನೆ ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿತು. ಭೀಷ್ಮ ಪಿತಾಮಹ ಬಾಣಗಳ ಹಾಸಿಗೆಯ ಮೇಲೆ ಹೇಗೆ ಮಲಗಿದರು? ಅವರು ಸಾಯದೆ ಯಾಕೆ ಹಲವು ದಿನಗಳವರೆಗೆ ಜೀವಂತವಾಗಿದ್ದರು? ಭಾಗ 9. ಭೀಷ್ಮ ಪಿತಾಮಹ ಬಾಣಗಳ ಹಾಸಿಗೆಯ ಮೇಲೆ ಯಾಕೆ ಮಲಗಿದರು? ಮಹಾಭಾರತದ ಅತ್ಯಂತ ಭಾವನಾತ್ಮಕ ಕ್ಷಣ ಕುರುಕ್ಷೇತ್ರ. ಯುದ್ಧದ 10ನೇ ದಿನ. ಸೂರ್ಯ ಆಕಾಶದಲ್ಲಿ ಉರಿಯುತ್ತಿದ್ದ. ಯುದ್ಧ ಭೂಮಿ ರಕ್ತದಿಂದ ಕೆಂಪಾಗಿತ್ತು. 9 ದಿನಗಳಿಂದ ಒಬ್ಬನೇ ವ್ಯಕ್ತಿ ಪಾಂಡವರ ಸೇನೆಯನ್ನು ನಡುಗಿಸುತ್ತಿದ್ದ. ಅವರು ಭೀಷ್ಮ ಪಿತಾಮಹ. ಅವರ ಬಾಣಗಳು ಮಿಂಚಿನಂತೆ ಹಾರುತ್ತಿದ್ದವು. ಅವರ ಮುಂದೆ ನಿಂತ ಯೋಧರು ಕ್ಷಣಗಳಲ್ಲಿ ನೆಲಕ್ಕುರುಳುತ್ತಿದ್ದರು. ಪಾಂಡವರು ಅರಿತುಕೊಂಡರು, ಭೀಷ್ಮರನ್ನು ಸೋಲಿಸದೆ ಈ ಯುದ್ಧವನ್ನು ಗೆಲ್ಲಲು ಸಾಧ್ಯವಿಲ್ಲ. ಆದರೆ ಭೀಷ್ಮರನ್ನು ಯಾರು ಸೋಲಿಸಬಹುದು? ಭೀಷ್ಮರ ರಹಸ್ಯವನ್ನು ಕೃಷ್ಣ ಹೇಳಿದರು. ಆ ರಾತ್ರಿ ಪಾಂಡವರು ಶ್ರೀಕೃಷ್ಣನ ಬಳಿ ಬಂದರು. ಯುಧಿಷ್ಠಿರ ಕೇಳಿದ, ಪ್ರಭು, ನಾವು ಏನು ಮಾಡಬೇಕು? ಭೀಷ್ಮರನ್ನು ಯಾರೂ ಸೋಲಿಸಲಾಗುತ್ತಿಲ್ಲ. ಶ್ರೀಕೃಷ್ಣ ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ಹೇಳಿದರು, ಭೀಷ್ಮರು ಮಹಿಳೆಯ ಮೇಲೆ ಅಥವಾ ಮಹಿಳೆಯಾಗಿ ಜನಿಸಿದವರ ಮೇಲೆ ಆಯುಧ ಎತ್ತುವುದಿಲ್ಲ. ಅರ್ಜುನ ಆಶ್ಚರ್ಯದಿಂದ ಕೇಳಿದ, ಆದರೆ ಅಂತಹವರು ಯಾರು? ಕೃಷ್ಣ ಉತ್ತರಿಸಿದರು, ಶಿಖಂಡಿ. ಶಿಖಂಡಿಯ ಹಿಂದಿನ ಜನ್ಮ. ಶಿಖಂಡಿ ಸಾಮಾನ್ಯ ಯೋಧನಲ್ಲ. ಹಿಂದಿನ ಜನ್ಮದಲ್ಲಿ ಅವನು ಅಂಬೆ. ಅಂಬೆಯ ಜೀವನದಲ್ಲಿ ನಡೆದ ಅನ್ಯಾಯಕ್ಕೆ ಭೀಷ್ಮರೇ ಪರೋಕ್ಷ ಕಾರಣರಾಗಿದ್ದರು. ಅವಳು ಪ್ರತಿಜ್ಞೆ ಮಾಡಿದ್ದಳು, ನನ್ನ ಮುಂದಿನ ಜನ್ಮದಲ್ಲಿ ಭೀಷ್ಮರ ಪತನಕ್ಕೆ ಕಾರಣವಾಗುತ್ತೇನೆ. ಅದೇ ಅಂಬೆ ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಜನಿಸಿದಳು. ಇದು ಕೇವಲ ಪ್ರತೀಕಾರವಲ್ಲ, ಇದು ಕರ್ಮದ ಫಲ. 10ನೇ ದಿನ. ಯುದ್ಧ ಮತ್ತೆ ಆರಂಭವಾಯಿತು. ಈ ಬಾರಿ ಅರ್ಜುನನ ರಥದ ಮುಂದೆ ಶಿಖಂಡಿ ನಿಂತಿದ್ದ. ಭೀಷ್ಮರು ಶಿಖಂಡಿಯನ್ನು ನೋಡಿದರು. ಅವರು ನಿಧಾನವಾಗಿ ತಮ್ಮ ಬಿಲ್ಲನ್ನು ಕೆಳಗೆ ಇಟ್ಟರು. ಅವರು ಹೇಳಿದರು, ನಾನು ಶಿಖಂಡಿಯ ಮೇಲೆ ಬಾಣ ಬಿಡುವುದಿಲ್ಲ. ಅದೇ ಕ್ಷಣದಲ್ಲಿ ಶ್ರೀಕೃಷ್ಣ ಅರ್ಜುನನ ಕಡೆ ತಿರುಗಿ ಗಟ್ಟಿಯಾಗಿ ಹೇಳಿದರು, ಅರ್ಜುನ, ಇದು ಧರ್ಮಕ್ಕಾಗಿ ಹೋರಾಡುವ ಕ್ಷಣ. ಹಿಂಜರಿಯಬೇಡ. ಅರ್ಜುನನ ಜೀವನದ ಅತ್ಯಂತ ಕಠಿಣ ಕ್ಷಣ. ಅರ್ಜುನನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಎದುರಿಗೆ ತನ್ನ ತಾತ, ತನ್ನ ಬಾಲ್ಯದಿಂದ ಪ್ರೀತಿಸಿದ ವ್ಯಕ್ತಿ. ಆದರೆ ಅವನಿಗೆ ಈಗ ಗೊತ್ತಾಗಿತ್ತು, ಧರ್ಮಕ್ಕಾಗಿ ವೈಯಕ್ತಿಕ ಸಂಬಂಧಗಳನ್ನು ಮೀರಿ ನಿಲ್ಲಬೇಕು. ಅವನು ಗಾಂಡೀವವನ್ನು ಎತ್ತಿಕೊಂಡ. ಒಂದರ ಹಿಂದೆ ಒಂದಾಗಿ 100 ಬಾಣಗಳನ್ನು ಹಾರಿಸಿದ. ಭೀಷ್ಮರ ದೇಹ ಬಾಣಗಳಿಂದ ತುಂಬಿತು. ಒಂದು ಕ್ಷಣದಲ್ಲಿ ಅವರ ದೇಹ ನೆಲಕ್ಕೆ ಬೀಳಬೇಕಿತ್ತು. ಆದರೆ ಅದು ನೆಲವನ್ನು ಮುಟ್ಟಲಿಲ್ಲ. ಬಾಣಗಳ ಹಾಸಿಗೆ. ಭೀಷ್ಮರ ದೇಹದಲ್ಲಿ 1000 ಬಾಣಗಳು ತೂರಿಕೊಂಡಿದ್ದವು. ಅದೇ ಬಾಣಗಳು ಅವರಿಗೆ ಹಾಸಿಗೆಯಾದವು. ಅವರು ನೆಲವನ್ನು ಸ್ಪರ್ಶಿಸಲಿಲ್ಲ, ಬಾಣಗಳ ಮೇಲೆಯೇ ಮಲಗಿದರು. ಈ ದೃಶ್ಯ ನೋಡಿ 2 ಸೇನೆಗಳು ಯುದ್ಧವನ್ನು ನಿಲ್ಲಿಸಿದವು. ಎಲ್ಲರೂ ಕಣ್ಣೀರಿಟ್ಟರು. ಶ್ರೀಕೃಷ್ಣ ಭೀಷ್ಮರ ಬಳಿಗೆ ಬಂದರು. ಶ್ರೀಕೃಷ್ಣ ನಿಧಾನವಾಗಿ ಭೀಷ್ಮರ ಬಳಿ ಬಂದರು. ಭೀಷ್ಮರು ಮಂದಹಾಸದಿಂದ ಕೃಷ್ಣನನ್ನು ನೋಡಿದರು. ಪ್ರಭು, ಇಂದು ನನ್ನ ಜೀವನ ಸಾರ್ಥಕವಾಯಿತು. ನಾನು ಧರ್ಮವನ್ನು ಕಾಪಾಡಲು ಪ್ರಯತ್ನಿಸಿದೆ, ಆದರೆ ನನ್ನ ಪ್ರತಿಜ್ಞೆಗಳು ನನ್ನನ್ನು ಕೌರವರ ಪರ ನಿಲ್ಲುವಂತೆ ಮಾಡಿತು. ಅವರ ಕಣ್ಣಲ್ಲಿ ಪಶ್ಚಾತ್ತಾಪವಿತ್ತು, ಆದರೆ ಕೃಷ್ಣನ ಕಣ್ಣಲ್ಲಿ ಕರುಣೆಯಿತ್ತು. ಭೀಷ್ಮರು ಯಾಕೆ ಸಾಯಲಿಲ್ಲ? ಇಲ್ಲಿಯೇ ಮತ್ತೊಂದು ಮಹಾರಹಸ್ಯ. ಭೀಷ್ಮರಿಗೆ ಇಚ್ಛಾಮರಣದ ವರ ಇತ್ತು. ಅಂದರೆ ತಾವು ಬಯಸಿದಾಗ ಮಾತ್ರ ಪ್ರಾಣ ಬಿಡಬಹುದಿತ್ತು. ಅವರು ಹೇಳಿದರು, ನಾನು ಇನ್ನೂ ಸಾಯುವುದಿಲ್ಲ. ಸೂರ್ಯ ಉತ್ತರಾಯಣಕ್ಕೆ ಬರುವವರೆಗೂ ಕಾಯುತ್ತೇನೆ. ಎಲ್ಲರೂ ಆಶ್ಚರ್ಯಪಟ್ಟರು. ಸಾವಿನ ಮೇಲೂ ಇಂತಹ ನಿಯಂತ್ರಣ. ತಲೆಗೆ ದಿಂಬು. ಭೀಷ್ಮರು ಹೇಳಿದರು, ನನ್ನ ತಲೆ ತೂಗುತ್ತಿದೆ. ಅನೇಕ ರಾಜರು ಮೃದು ದಿಂಬುಗಳನ್ನು ತಂದರು. ಆದರೆ ಭೀಷ್ಮರು ನಗುತ್ತಾ ಹೇಳಿದರು, ಒಬ್ಬ ಕ್ಷತ್ರಿಯನಿಗೆ ಯುದ್ಧಭೂಮಿಯಲ್ಲಿ ಇದು ಸರಿಯಲ್ಲ. ಅವರು ಅರ್ಜುನನನ್ನು ಕರೆದರು. ಅರ್ಜುನ, ನನಗೆ ಯೋಧನಿಗೆ ತಕ್ಕ ದಿಂಬು ಕೊಡು.
ಅರ್ಜುನ ತನ್ನ ಬಿಲ್ಲಿನಿಂದ 3 ಬಾಣಗಳನ್ನು ನೆಲಕ್ಕೆ ಹೊಡೆದ. ಭೀಷ್ಮರ ತಲೆ ಆ ಬಾಣಗಳ ಮೇಲೆ ನೆಲೆಸಿತು. ಭೀಷ್ಮರು ಸಂತೋಷದಿಂದ ನಕ್ಕರು. ಇದೇ ನನಗೆ ಸೂಕ್ತವಾದ ದಿಂಬು. ದಾಹ. ಸ್ವಲ್ಪ ಸಮಯದ ನಂತರ ಭೀಷ್ಮರಿಗೆ ದಾಹವಾಯಿತು. ಯಾರೋ ನೀರು ತರಲು ಓಡಿದರು. ಆದರೆ ಭೀಷ್ಮರು ಮತ್ತೆ ಅರ್ಜುನನನ್ನೇ ನೋಡಿದರು. ಅರ್ಜುನ ಭೂಮಿಗೆ 1 ಬಾಣ ಬಿಟ್ಟ. ಆ ಕ್ಷಣದಲ್ಲಿ ಭೂಮಿಯಿಂದ ಗಂಗಾಜಲದಂತೆ ನೀರು ಚಿಮ್ಮಿತು. ಭೀಷ್ಮರು ಆ ನೀರನ್ನು ಕುಡಿದರು. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಭೀಷ್ಮರ ಕೊನೆಯ ಪಾಠ. ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದರು. ಭೀಷ್ಮರು ದುಃಖಪಡಲಿಲ್ಲ. ಅವರು ಹೇಳಿದರು, ಮನುಷ್ಯನು ಜೀವನದಲ್ಲಿ ಪ್ರತಿಜ್ಞೆ ಮಾಡಬೇಕು, ಆದರೆ ಧರ್ಮಕ್ಕಿಂತ ದೊಡ್ಡ ಪ್ರತಿಜ್ಞೆ ಯಾವುದೂ ಇಲ್ಲ. ಈ ಮಾತು ಅವರ ಜೀವನದ ಸಾರ. ಜೀವನಕ್ಕೆ ಪಾಠ. ಕೆಲವೊಮ್ಮೆ ನಾವು ತೆಗೆದುಕೊಂಡ ನಿರ್ಧಾರಗಳು ನಮ್ಮನ್ನೇ ಬಂಧಿಸಿಬಿಡುತ್ತವೆ. ಆದ್ದರಿಂದ ಪ್ರತಿ ನಿರ್ಧಾರ ಮಾಡುವ ಮೊದಲು ಅದು ಧರ್ಮದ ಪರವಾಗಿದೆಯೇ ಎಂದು ಯೋಚಿಸಬೇಕು. ಭೀಷ್ಮರ ಪತನದ ನಂತರ ಕೌರವರ ಸೇನೆಗೆ ಹೊಸ ಸೇನಾಪತಿ ಬಂದರು. ಅವರು ಗುರು ದ್ರೋಣಾಚಾರ್ಯ. ಆದರೆ ದ್ರೋಣರ ಮರಣದ ಹಿಂದೆ ಇದ್ದ ರಹಸ್ಯ ಮಹಾಭಾರತದ ಅತ್ಯಂತ ವಿವಾದಾತ್ಮಕ ಘಟನೆಯಾಗಿದೆ. ಶ್ರೀಕೃಷ್ಣ ಯಾಕೆ ಅಶ್ವತ್ಥಾಮ ಸತ್ತನು ಎಂಬ ಅರ್ಧಸತ್ಯವನ್ನು ಹೇಳಿಸಿದರು. ಇದರ ಹಿಂದೆ ಧರ್ಮವಿತ್ತೆ ಅಥವಾ ತಂತ್ರವಿತ್ತೆ? ಭಾಗ 10. ಅಶ್ವತ್ಥಾಮ ಸತ್ತನು ಎಂದು ಶ್ರೀಕೃಷ್ಣ ಯಾಕೆ ಹೇಳಿಸಿದರು? ಮಹಾಭಾರತದ ಅತ್ಯಂತ ವಿವಾದಾತ್ಮಕ ರಹಸ್ಯ. ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ ನಂತರ ಕುರುಕ್ಷೇತ್ರದ ಯುದ್ಧದ ದಿಕ್ಕೇ ಬದಲಾಯಿತು. ಕೌರವರ ಸೇನೆಯ ಮನೋಬಲ ಕುಸಿಯಿತು. ಆದರೆ ದುರ್ಯೋಧನನು ಇನ್ನೂ ಸೋಲಲು ಸಿದ್ಧನಿರಲಿಲ್ಲ. ಅವನು ತಕ್ಷಣ ಮತ್ತೊಬ್ಬ ಮಹಾನ್ ಯೋಧನನ್ನು ಸೇನಾಪತಿಯಾಗಿ ನೇಮಿಸಿದ. ಅವರು ಗುರು ದ್ರೋಣಾಚಾರ್ಯ. ಗುರು ದ್ರೋಣರ ಪರಾಕ್ರಮ. ದ್ರೋಣಾಚಾರ್ಯರು ಸಾಮಾನ್ಯ ಯೋಧರಲ್ಲ. ಅವರು ಅರ್ಜುನನ ಗುರು, ಕೌರವರ ಗುರು, ಪಾಂಡವರ ಗುರು, ಅಸ್ತ್ರಶಸ್ತ್ರಗಳ ಮಹಾನ್ ಪಂಡಿತ. ಅವರ ಕೈಯಲ್ಲಿ ಬಿಲ್ಲು ಇದ್ದರೆ ಅವರನ್ನು ಸೋಲಿಸುವುದು ಅಸಾಧ್ಯ. ಯುದ್ಧದ 11ನೇ ದಿನದಿಂದ ದ್ರೋಣರು ಭಯಾನಕವಾಗಿ ಹೋರಾಡಲು ಆರಂಭಿಸಿದರು. ಅವರ ಬಾಣಗಳು ಮಳೆಯಂತೆ ಸುರಿಯುತ್ತಿದ್ದವು. ಪಾಂಡವರ ಸೇನೆ ಮತ್ತೆ ಸಾವಿರಾರು ಯೋಧರನ್ನು ಕಳೆದುಕೊಳ್ಳತೊಡಗಿತು. ಶ್ರೀಕೃಷ್ಣನ ಆತಂಕ. ಒಂದು ಸಂಜೆ ಶ್ರೀಕೃಷ್ಣ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರನ್ನು ಕರೆಸಿಕೊಂಡರು. ಅವರ ಮುಖದಲ್ಲಿ ಗಂಭೀರತೆ ಇತ್ತು. ಅವರು ಹೇಳಿದರು, ದ್ರೋಣಾಚಾರ್ಯರು ಆಯುಧ ಹಿಡಿದಿರುವವರೆಗೆ ಈ ಯುದ್ಧವನ್ನು ಗೆಲ್ಲುವುದು ಅಸಾಧ್ಯ. ಅರ್ಜುನ ತಕ್ಷಣ ಹೇಳಿದ, ಪ್ರಭು, ಅವರು ನನ್ನ ಗುರು. ನಾನು ಅವರನ್ನು ಮೋಸದಿಂದ ಸೋಲಿಸಲು ಇಷ್ಟಪಡುವುದಿಲ್ಲ. ದ್ರೋಣರ ದುರ್ಬಲತೆ. ಶ್ರೀಕೃಷ್ಣ ನಿಧಾನವಾಗಿ ಹೇಳಿದರು, ಪ್ರತಿಯೊಬ್ಬ ಮಹಾನ್ ಯೋಧನಿಗೂ ಒಂದು ದುರ್ಬಲತೆ ಇರುತ್ತದೆ. ದ್ರೋಣರ ದುರ್ಬಲತೆ ಅವರ ಮಗ ಅಶ್ವತ್ಥಾಮ. ದ್ರೋಣರು ತಮ್ಮ ಮಗನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಅವರಿಗೆ ಒಂದು ಸುದ್ದಿ ಮಾತ್ರ ಅವರ ಮನಸ್ಸನ್ನು ಒಡೆಯಬಹುದಿತ್ತು. ಭೀಮನ ಯೋಜನೆ. ಯುದ್ಧ ಭೂಮಿಯಲ್ಲಿ ಒಂದು ದೊಡ್ಡ ಆನೆ ಇತ್ತು. ಆ ಆನೆಯ ಹೆಸರು ಅಶ್ವತ್ಥಾಮ. ಶ್ರೀಕೃಷ್ಣ ಯೋಜನೆ ರೂಪಿಸಿದರು. ಭೀಮ ಆ ಆನೆಯನ್ನು ಕೊಂದ. ನಂತರ ಜೋರಾಗಿ ಕೂಗಿದ, ಅಶ್ವತ್ಥಾಮ ಸತ್ತನು. ಯುದ್ಧ ಭೂಮಿಯೆಲ್ಲ ಆ ಮಾತಿನಿಂದ ಪ್ರತಿಧ್ವನಿಸಿತು. ದ್ರೋಣರ ಅನುಮಾನ. ದ್ರೋಣರು ಆ ಮಾತು ಕೇಳಿದರು, ಆದರೆ ಅವರು ತಕ್ಷಣ ನಂಬಲಿಲ್ಲ. ಭೀಮ ಯಾವಾಗಲೂ ಕೋಪದಲ್ಲಿ ಮಾತನಾಡುತ್ತಾನೆ. ನನಗೆ ಸತ್ಯ ಬೇಕು. ಅವರಿಗೆ ಗೊತ್ತಿತ್ತು, ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಅವರು ಯುಧಿಷ್ಠಿರ. ಧರ್ಮರಾಜನ ಜೀವನದ ಅತ್ಯಂತ ಕಠಿಣ ಕ್ಷಣ. ದ್ರೋಣರು ಯುಧಿಷ್ಠಿರನ ಬಳಿ ಬಂದರು. ಅವರು ಕೇಳಿದರು, ಧರ್ಮರಾಜ, ನನ್ನ ಮಗ ಅಶ್ವತ್ಥಾಮ ನಿಜವಾಗಿಯೂ ಸತ್ತನೆಯೇ? ಈ ಪ್ರಶ್ನೆ ಕೇಳಿದ ಕ್ಷಣದಲ್ಲಿ ಯುಧಿಷ್ಠಿರನ ಹೃದಯ ನಡುಗಿತು. ಅವರು ಜೀವನದಲ್ಲಿ ಎಂದಿಗೂ ಸುಳ್ಳು ಹೇಳಿರಲಿಲ್ಲ. ಅವರ ರಥ ಅವರ ಸತ್ಯನಿಷ್ಠೆಯಿಂದ ನೆಲದಿಂದ 4 ಬೆರಳಷ್ಟು ಮೇಲೆಯೇ ಚಲಿಸುತ್ತಿತ್ತು ಎಂದು ಮಹಾಭಾರತ ಹೇಳುತ್ತದೆ. ಆದರೆ ಇಂದು ಧರ್ಮವನ್ನು ಉಳಿಸಲು ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು. ಶ್ರೀಕೃಷ್ಣನ ಸೂಚನೆ. ಯುಧಿಷ್ಠಿರ ಮೌನವಾಗಿದ್ದರು. ಆಗ ಶ್ರೀಕೃಷ್ಣ ನಿಧಾನವಾಗಿ ಹೇಳಿದರು, ಧರ್ಮರಾಜ, ಇದು ಒಬ್ಬ ವ್ಯಕ್ತಿಯ ವಿಷಯವಲ್ಲ, ಸಾವಿರಾರು ನಿರಪರಾಧಿಗಳ ಜೀವ ಉಳಿಸುವ ಕ್ಷಣ. ಕೆಲವೊಮ್ಮೆ ಸತ್ಯವನ್ನು ಉಳಿಸಲು ಅರ್ಧಸತ್ಯವನ್ನು ಬಳಸಬೇಕಾಗುತ್ತದೆ. ಯುಧಿಷ್ಠಿರನ ಉತ್ತರ. ಯುಧಿಷ್ಠಿರ ಗಟ್ಟಿಯಾಗಿ ಹೇಳಿದರು, ಅಶ್ವತ್ಥಾಮ ಹತಃ. ನಂತರ ತುಂಬಾ ನಿಧಾನವಾಗಿ ಹೇಳಿದರು, ಉದ್ಧರಣ ಪೂರ್ಣವಿರಾಮ ಪೂರ್ಣವಿರಾಮ ಪೂರ್ಣವಿರಾಮ. ಕುಂಜರ. ಅಂದರೆ ಅಶ್ವತ್ಥಾಮ ಸತ್ತನು, ಆದರೆ ಅದು ಆನೆ. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಶಂಖವನ್ನು ಜೋರಾಗಿ ಊದಿದರು. ಆ ಶಬ್ದದಲ್ಲಿ ಕುಂಜರ ಎಂಬ ಪದ ದ್ರೋಣರಿಗೆ ಕೇಳಿಸಲಿಲ್ಲ. ಅವರಿಗೆ ಕೇಳಿಸಿದ್ದು ಒಂದೇ, ಅಶ್ವತ್ಥಾಮ ಸತ್ತನು. ದ್ರೋಣರ ಮನಸ್ಸು ಒಡೆದು ಹೋಯಿತು. ಆ ಸುದ್ದಿ ಕೇಳುತ್ತಿದ್ದಂತೆಯೇ ದ್ರೋಣರ ಕೈಯಿಂದ ಬಿಲ್ಲು ಜಾರಿತು. ಅವರು ಕಣ್ಣು ಮುಚ್ಚಿದರು. ನನ್ನ ಮಗ ಇಲ್ಲದಿದ್ದರೆ ಈ ಯುದ್ಧಕ್ಕೆ ಅರ್ಥವೇನು? ಅವರು ಯುದ್ಧವನ್ನು ನಿಲ್ಲಿಸಿದರು. ಧ್ಯಾನಕ್ಕೆ ಕುಳಿತರು.
ಆ ಕ್ಷಣದಲ್ಲಿ ಧೃಷ್ಟದ್ಯುಮ್ನ ಮುಂದೆ ಬಂದು ದ್ರೋಣರನ್ನು ಸಂಹರಿಸಿದ. ಇದು ಧರ್ಮವೇ ಅಧರ್ಮವೇ? ಇದೇ ಮಹಾಭಾರತದ ಅತ್ಯಂತ ದೊಡ್ಡ ಚರ್ಚೆ. ಶ್ರೀಕೃಷ್ಣ ಯಾಕೆ ಹೀಗೆ ಮಾಡಿಸಿದರು? ಉತ್ತರ ಸುಲಭವಲ್ಲ. ಕೃಷ್ಣ ಹೇಳುವುದು, ಒಬ್ಬ ಅಧರ್ಮಿ ತನ್ನ ಶಕ್ತಿಯಿಂದ ಸಾವಿರಾರು ಜನರನ್ನು ಕೊಲ್ಲುತ್ತಿದ್ದರೆ ಅವನನ್ನು ತಡೆಯುವುದು ಧರ್ಮ. ದ್ರೋಣರು ಸ್ವತಃ ಅಧರ್ಮಿಗಳಲ್ಲ, ಆದರೆ ಅವರು ಅಧರ್ಮದ ಪರವಾಗಿ ನಿಂತಿದ್ದರು. ಅವರ ಶಕ್ತಿ ಅಧರ್ಮವನ್ನು ಬಲಪಡಿಸುತ್ತಿತ್ತು. ಯುಧಿಷ್ಠಿರನ ಬೆಲೆ. ಆ ಒಂದು ಅರ್ಧಸತ್ಯದ ನಂತರ ಯುಧಿಷ್ಠಿರನ ರಥ ಮೊದಲ ಬಾರಿಗೆ ನೆಲವನ್ನು ಮುಟ್ಟಿತು. ಏಕೆಂದರೆ ಸತ್ಯದ ಮಾರ್ಗವು ಕೆಲವೊಮ್ಮೆ ಕಠಿಣ ತ್ಯಾಗವನ್ನು ಕೇಳುತ್ತದೆ. ಜೀವನಕ್ಕೆ ಪಾಠ. ಕೆಲವೊಮ್ಮೆ ಜೀವನ ನಮಗೆ ಕಪ್ಪು ಅಥವಾ ಬಿಳಿ ಎನ್ನುವ ಆಯ್ಕೆಯನ್ನು ಕೊಡುವುದಿಲ್ಲ. ಎರಡು ಕಠಿಣ ಆಯ್ಕೆಗಳ ನಡುವೆ ಧರ್ಮವನ್ನು ಆರಿಸಬೇಕಾಗುತ್ತದೆ. ಆದರೆ ಆ ನಿರ್ಧಾರವನ್ನು ಸ್ವಾರ್ಥದಿಂದ ಅಲ್ಲ, ಸಮಾಜದ ಹಿತಕ್ಕಾಗಿ ಮಾಡಬೇಕು. ಆದರೆ ದ್ರೋಣರ ಮರಣದ ನಂತರ ಯುದ್ಧ ಭೂಮಿಗೆ ಬಂದ ಒಬ್ಬ ಯೋಧ, ಇಡೀ ಮಹಾಭಾರತದ ಅತ್ಯಂತ ದುರಂತ ನಾಯಕ. ಅವನು ಕರ್ಣ. ಅವನು ದಾನಶೂರ, ಅವನು ಮಹಾನ್ ಯೋಧ. ಆದರೂ ಅವನ ಜೀವನ ಯಾಕೆ ದುಃಖದಲ್ಲಿ ಕೊನೆಗೊಂಡಿತು? ಶ್ರೀಕೃಷ್ಣ ಕರ್ಣನನ್ನು ಯಾಕೆ ಉಳಿಸಲಿಲ್ಲ? ಭಾಗ 11. ಶ್ರೀಕೃಷ್ಣ ಕರ್ಣನನ್ನು ಯಾಕೆ ಉಳಿಸಲಿಲ್ಲ? ಮಹಾಭಾರತದ ಅತ್ಯಂತ ದುರಂತ ನಾಯಕನ ಜೀವನದ ರಹಸ್ಯ. ಕುರುಕ್ಷೇತ್ರದ ಯುದ್ಧ ಈಗ ತನ್ನ ಅಂತಿಮ ಹಂತವನ್ನು ತಲುಪಿತ್ತು. ಭೀಷ್ಮರು ಬಿದ್ದರು, ದ್ರೋಣರು ಬಿದ್ದರು, ಕೌರವರ ಸೇನೆಯ ಶಕ್ತಿ ನಿಧಾನವಾಗಿ ಕುಸಿಯುತ್ತಿತ್ತು. ಆದರೆ ಇನ್ನೂ ಒಬ್ಬ ಮಹಾಯೋಧ ಉಳಿದಿದ್ದ. ಅವನ ಹೆಸರನ್ನು ಕೇಳಿದರೆ ಅರ್ಜುನನಿಗೂ ಗೌರವ ಮೂಡುತ್ತಿತ್ತು. ಅವನೇ ಕರ್ಣ. ಕರ್ಣ ನಿಜವಾಗಿಯೂ ಯಾರು? ಜಗತ್ತು ಅವನನ್ನು ಸೂತಪುತ್ರ ಎಂದು ಕರೆಯಿತು. ಆದರೆ ಅದು ಸತ್ಯವಾಗಿರಲಿಲ್ಲ. ಕರ್ಣನು ಸಾಮಾನ್ಯ ಮನುಷ್ಯನಲ್ಲ. ಅವನು ಕುಂತಿಯ ಮೊದಲ ಮಗ. ಅಂದರೆ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರ ಅಣ್ಣ. ಈ ಸತ್ಯವನ್ನು ಯುದ್ಧ ಆರಂಭವಾಗುವವರೆಗೂ ಯಾರೂ ತಿಳಿದಿರಲಿಲ್ಲ. ಜನ್ಮದಿಂದಲೇ ಅನ್ಯಾಯ. ಕರ್ಣ ಹುಟ್ಟಿದಾಗ ಅವನ ದೇಹದಲ್ಲೇ ಕವಚ ಮತ್ತು ಕುಂಡಲಗಳು ಇದ್ದವು. ಅದು ದೇವರ ವರ. ಯಾರೂ ಅವನನ್ನು ಸುಲಭವಾಗಿ ಸೋಲಿಸಲಾಗದಂತೆ ರಕ್ಷಿಸುತ್ತಿದ್ದವು. ಆದರೆ ಅವನು ಹುಟ್ಟಿದ ತಕ್ಷಣ ಕುಂತಿ ಸಮಾಜದ ಭಯದಿಂದ ಅವನನ್ನು ಒಂದು ಬುಟ್ಟಿಯಲ್ಲಿ ಇಟ್ಟು ನದಿಗೆ ಬಿಟ್ಟಳು. ಒಬ್ಬ ತಾಯಿಯ ಹೃದಯ ಒಡೆದಿತು. ಒಬ್ಬ ಮಗನ ಜೀವನ ಬದಲಾಗಿತು. ಅವಮಾನಗಳ ಜೀವನ. ಕರ್ಣ ಬೆಳೆದ. ಅವನಿಗೆ ಅಸ್ತ್ರಶಸ್ತ್ರ ಕಲಿಯುವ ಆಸೆ ಇತ್ತು. ಆದರೆ ಪ್ರತಿಯೊಬ್ಬರೂ ಒಂದೇ ಮಾತು ಹೇಳಿದರು, ನೀನು ಸೂತಪುತ್ರ, ನಿನಗೆ ಈ ವಿದ್ಯೆ ಸಿಗುವುದಿಲ್ಲ. ಅವನ ಪ್ರತಿಭೆಗಿಂತ ಅವನ ಜನ್ಮವನ್ನು ನೋಡಲಾಯಿತು. ಅವನ ಸಾಮರ್ಥ್ಯಕ್ಕಿಂತ ಅವನ ಜಾತಿಯನ್ನು ನೋಡಲಾಯಿತು. ಇದು ಅವನ ಜೀವನದ ದೊಡ್ಡ ನೋವು. ದುರ್ಯೋಧನನ ಸ್ನೇಹ. ಒಂದು ದಿನ ದುರ್ಯೋಧನ ಕರ್ಣನ ಕೈ ಹಿಡಿದ. ಅವನು ಹೇಳಿದ, ಇಂದಿನಿಂದ ನೀನು ಅಂಗದೇಶದ ರಾಜ. ಆ ಒಂದು ಕ್ಷಣದಲ್ಲಿ ಕರ್ಣನಿಗೆ ಮೊದಲ ಬಾರಿಗೆ ಗೌರವ ಸಿಕ್ಕಿತು. ಆ ದಿನದಿಂದ ಅವನು ದುರ್ಯೋಧನನಿಗೆ ಜೀವಮಾನವಿಡೀ ಋಣಿಯಾಗಿಬಿಟ್ಟ. ಇಲ್ಲಿಯೇ ಕರ್ಣನ ಜೀವನದ ದೊಡ್ಡ ತಿರುವು. ಒಳ್ಳೆಯ ಮನುಷ್ಯ, ಆದರೆ ತಪ್ಪು ಪಕ್ಷ. ಕರ್ಣನ ಹೃದಯ ಒಳ್ಳೆಯದು. ಅವನು ದಾನಶೂರ. ಯಾರೇ ಏನು ಕೇಳಿದರೂ ಇಲ್ಲ ಎನ್ನಲಿಲ್ಲ. ತನ್ನ ಪ್ರಾಣವನ್ನು ಕೊಡುವಷ್ಟು ಉದಾರ. ಆದರೆ ಅವನ ಒಂದು ತಪ್ಪು, ಅವನು ಅಧರ್ಮದ ಪರ ನಿಂತ. ದುರ್ಯೋಧನನ ಸ್ನೇಹಕ್ಕಾಗಿ ಧರ್ಮವನ್ನು ಬಿಟ್ಟುಬಿಟ್ಟ. ಯುದ್ಧಕ್ಕೂ ಮುನ್ನ ಕೃಷ್ಣ ಕರ್ಣನನ್ನು ಭೇಟಿಯಾದರು. ಯುದ್ಧ ಆರಂಭವಾಗುವ ಕೆಲವೇ ದಿನಗಳ ಮೊದಲು ಶ್ರೀಕೃಷ್ಣ ಗುಪ್ತವಾಗಿ ಕರ್ಣನನ್ನು ಭೇಟಿಯಾದರು. ಅವರು ಕರ್ಣನಿಗೆ ಒಂದು ಮಹಾರಹಸ್ಯ ಹೇಳಿದರು. ಕರ್ಣ, ನೀನು ಸೂತಪುತ್ರನಲ್ಲ, ನೀನು ಕುಂತಿಯ ಮಗ. ನೀನೇ ಪಾಂಡವರ ಹಿರಿಯ ಅಣ್ಣ. ಕರ್ಣನ ಕಾಲಡಿ ನೆಲವೇ ಜಾರಿತು. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಜೀವನವಿಡೀ ಹುಡುಕುತ್ತಿದ್ದ ಸತ್ಯ ಇಂದು ಅವನ ಮುಂದೆ ನಿಂತಿತ್ತು. ಕೃಷ್ಣನ ಆಹ್ವಾನ. ಶ್ರೀಕೃಷ್ಣ ಹೇಳಿದರು, ಬಾ ಕರ್ಣ, ಪಾಂಡವರ ಜೊತೆ ಸೇರು. ಯುಧಿಷ್ಠಿರ ನಿನಗೆ ರಾಜ್ಯ ಕೊಡುತ್ತಾನೆ. ಅರ್ಜುನ ನಿನ್ನನ್ನು ಅಣ್ಣ ಎಂದು ಕರೆಯುತ್ತಾನೆ. ದ್ರೌಪದಿ ನಿನ್ನನ್ನು ಗೌರವಿಸುತ್ತಾಳೆ. ನೀನೇ ಹಸ್ತಿನಾಪುರದ ರಾಜನಾಗುವೆ. ಇದು ಜೀವನದಲ್ಲಿ ಯಾರಿಗೂ ಸಿಗದ ಅವಕಾಶ. ಕರ್ಣನ ಉತ್ತರ. ಕರ್ಣನ ಕಣ್ಣಲ್ಲಿ ನೀರು ತುಂಬಿತು. ಅವನು ನಿಧಾನವಾಗಿ ಹೇಳಿದ, ಪ್ರಭು, ನೀವು ಹೇಳಿದ್ದು ಸತ್ಯ. ಆದರೆ ನನ್ನನ್ನು ಎಲ್ಲರೂ ಅವಮಾನಿಸಿದಾಗ ನನ್ನ ಕೈ ಹಿಡಿದವನು ದುರ್ಯೋಧನ. ಇಂದು ಅವನನ್ನು ಬಿಟ್ಟು ಹೋಗುವುದು ನನ್ನ ಧರ್ಮವಲ್ಲ. ನಾನು ಸಾಯಬಹುದು, ಆದರೆ ಸ್ನೇಹಕ್ಕೆ ದ್ರೋಹ ಮಾಡುವುದಿಲ್ಲ. ಆ ಮಾತು ಕೇಳಿ ಶ್ರೀಕೃಷ್ಣ ಮೌನವಾದರು. ಅವರಿಗೆ ಗೊತ್ತಿತ್ತು, ಕರ್ಣ ಒಳ್ಳೆಯವನು, ಆದರೆ ಅವನು ತಪ್ಪು ದಾರಿಯನ್ನು ಆರಿಸಿಕೊಂಡಿದ್ದ. ಶ್ರೀಕೃಷ್ಣನ ದುಃಖ. ಕೃಷ್ಣ ನಿಧಾನವಾಗಿ ಹೇಳಿದರು, ಕರ್ಣ, ನಿನ್ನಂತಹ ಒಳ್ಳೆಯ ಮನುಷ್ಯ ಅಧರ್ಮದ ಪರ ನಿಂತಿರುವುದು ಈ ಯುಗದ ದೊಡ್ಡ ದುರಂತ. ನಿನ್ನ ಪತನಕ್ಕೆ ಕಾರಣ ನಿನ್ನ ಶತ್ರು ಅಲ್ಲ, ನಿನ್ನ ಆಯ್ಕೆ. ಜೀವನದ ಪಾಠ. ಈ ಜಗತ್ತಿನಲ್ಲಿ
ಒಳ್ಳೆಯವನಾಗಿರುವುದು ಮಾತ್ರ ಸಾಕಾಗುವುದಿಲ್ಲ, ಸರಿಯಾದ ಜನರ ಜೊತೆ ನಿಲ್ಲುವುದು ಅಷ್ಟೇ ಮುಖ್ಯ. ತಪ್ಪು ಸ್ನೇಹ ಸರಿಯಾದ ವ್ಯಕ್ತಿಯ ಜೀವನವನ್ನು ಹಾಳು ಮಾಡಬಹುದು. ಕರ್ಣನ ಜೀವನವೇ ಅದಕ್ಕೆ ದೊಡ್ಡ ಉದಾಹರಣೆ. ಅಂತಿಮ ಯುದ್ಧ ಸಮೀಪಿಸುತ್ತಿದೆ. ಈಗ ಇಡೀ ಕುರುಕ್ಷೇತ್ರ ಒಂದೇ ಯುದ್ಧಕ್ಕಾಗಿ ಕಾಯುತ್ತಿದೆ. ಅರ್ಜುನ ವಿರುದ್ಧ ಕರ್ಣ, ಎರಡು ಮಹಾನ್ ಧನುರ್ಧಾರಿಗಳು, ಒಬ್ಬ ಧರ್ಮದ ಪರ, ಇನ್ನೊಬ್ಬ ಸ್ನೇಹದ ಪರ. ಆದರೆ ಈ ಯುದ್ಧದಲ್ಲಿ ಕರ್ಣನ ರಥದ ಚಕ್ರ ಯಾಕೆ ಭೂಮಿಯಲ್ಲಿ ಸಿಕ್ಕಿಹಾಕಿಕೊಂಡಿತು? ಆ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾಕೆ ಹೇಳಿದರು, ಈಗಲೇ ಬಾಣ ಬಿಡು? ಇದು ಮಹಾಭಾರತದ ಅತ್ಯಂತ ವಿವಾದಾತ್ಮಕ ಘಟನೆಯಾಗಿದೆ. ಭಾಗ 12. ಕರ್ಣನ ರಥದ ಚಕ್ರ ಯಾಕೆ ಭೂಮಿಯಲ್ಲಿ ಸಿಕ್ಕಿಹಾಕಿಕೊಂಡಿತು? ಶ್ರೀಕೃಷ್ಣ ಅರ್ಜುನನಿಗೆ ಈಗಲೇ ಬಾಣ ಬಿಡು ಎಂದು ಯಾಕೆ ಹೇಳಿದರು? ಕುರುಕ್ಷೇತ್ರ ಯುದ್ಧದ 17ನೇ ದಿನ. ಇಂದು ಇಡೀ ಯುದ್ಧಭೂಮಿ ಒಂದು ಕ್ಷಣಕ್ಕಾಗಿ ಕಾಯುತ್ತಿತ್ತು. ಅರ್ಜುನ ವಿರುದ್ಧ ಕರ್ಣ. ಇದು ಕೇವಲ ಇಬ್ಬರು ಯೋಧರ ಯುದ್ಧವಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಅಂತಿಮ ಮುಖಾಮುಖಿ. ಎರಡು ಮಹಾನ್ ಧನುರ್ಧಾರಿಗಳು, ಎರಡು ಅಪಾರ ಪ್ರತಿಭೆಗಳು. ಆದರೆ ಒಬ್ಬನ ಜೊತೆ ಶ್ರೀಕೃಷ್ಣ ಇದ್ದರು, ಇನ್ನೊಬ್ಬನ ಜೊತೆ ಅವನ ವಿಧಿ. ಆರಂಭವಾಯಿತು ಮಹಾಯುದ್ಧ. ಕರ್ಣ ತನ್ನ ವಿಜಯ ಧನುಸ್ಸನ್ನು ಬಿಗಿಯಾಗಿ ಹಿಡಿದ. ಅರ್ಜುನ ಗಾಂಡೀವವನ್ನು ಎತ್ತಿದ. ಮೊದಲ ಬಾಣ ಹೊರಟಿತು, ನಂತರ ಎರಡನೆಯದು, ಮೂರನೆಯದು. ಕೆಲವೇ ಕ್ಷಣಗಳಲ್ಲಿ ಆಕಾಶವೇ ಬಾಣಗಳಿಂದ ಕತ್ತಲೆಯಾಯಿತು. ಯುದ್ಧಭೂಮಿಯಲ್ಲಿ ಇದ್ದ ಎಲ್ಲ ಯೋಧರು ಈ ಇಬ್ಬರನ್ನು ಮಾತ್ರ ನೋಡುತ್ತಿದ್ದರು. ಸಮಾನ ಶಕ್ತಿ. ಕರ್ಣನ ಪ್ರತಿಯೊಂದು ಬಾಣಕ್ಕೂ ಅರ್ಜುನ ಉತ್ತರ ಕೊಡುತ್ತಿದ್ದ. ಅರ್ಜುನನ ಪ್ರತಿಯೊಂದು ಅಸ್ತ್ರಕ್ಕೂ ಕರ್ಣ ಪ್ರತಿಯಾಗಿ ಅಸ್ತ್ರ ಬಿಡುತ್ತಿದ್ದ. ಒಂದು ಕ್ಷಣದಲ್ಲಿ ಕರ್ಣನ ಬಾಣ ಅರ್ಜುನನ ಕಿರೀಟವನ್ನೇ ಕೆಳಗೆ ಬೀಳಿಸಿತು. ಅರ್ಜುನ ಮೊದಲ ಬಾರಿಗೆ ಕರ್ಣನ ಶಕ್ತಿಯನ್ನು ಸಂಪೂರ್ಣವಾಗಿ ಅನುಭವಿಸಿದ. ಶಾಪಗಳು ಕೆಲಸ ಮಾಡತೊಡಗಿದವು. ಆದರೆ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕರ್ಮ ಒಂದು ದಿನ ನಮ್ಮ ಮುಂದೆ ಬರುತ್ತದೆ. ಕರ್ಣನ ಜೀವನದಲ್ಲೂ ಹಾಗೆಯೇ ಆಯಿತು. ಅವನಿಗೆ ಪರಶುರಾಮರ ಶಾಪವಿತ್ತು. ಅತ್ಯಂತ ಅಗತ್ಯವಾದ ಕ್ಷಣದಲ್ಲಿ ನೀನು ಕಲಿತ ಬ್ರಹ್ಮಾಸ್ತ್ರದ ಮಂತ್ರವನ್ನು ಮರೆತು ಬಿಡುವೆ. ಇನ್ನೊಂದು ಶಾಪ ಒಬ್ಬ ಬ್ರಾಹ್ಮಣನಿಂದ ನಿನ್ನ ರಥದ ಚಕ್ರ ಯುದ್ಧದ ನಿರ್ಣಾಯಕ ಕ್ಷಣದಲ್ಲಿ ಭೂಮಿಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. ಆ ಸಮಯ ಬಂದಿತ್ತು. ರಥದ ಚಕ್ರ ಭೂಮಿಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಹಠಾತ್ತನೆ ಕರ್ಣನ ರಥ ಒಂದು ಕಡೆ ವಾಲಿತು. ಚಕ್ರ ಭೂಮಿಯಲ್ಲಿ ಆಳವಾಗಿ ಸಿಕ್ಕಿಹಾಕಿಕೊಂಡಿತು. ಕರ್ಣ ರಥದಿಂದ ಇಳಿದ. ಅವನು ಚಕ್ರವನ್ನು ಮೇಲಕ್ಕೆ ಎಳೆಯಲು ಪ್ರಯತ್ನಿಸಿದ. ಆದರೆ ಅದು ಅಲ್ಲಾಡಲಿಲ್ಲ. ಕರ್ಣನ ಮನವಿ. ಕರ್ಣ ಕೈ ಎತ್ತಿ ಅರ್ಜುನನಿಗೆ ಹೇಳಿದ, ಅರ್ಜುನ, ಯುದ್ಧ ಧರ್ಮದ ಪ್ರಕಾರ ನಾನು ಆಯುಧವಿಲ್ಲದೆ ನಿಂತಿದ್ದೇನೆ. ಸ್ವಲ್ಪ ಸಮಯ ಕೊಡು. ಚಕ್ರವನ್ನು ಹೊರತೆಗೆದ ನಂತರ ಮತ್ತೆ ಯುದ್ಧ ಮಾಡೋಣ. ಅರ್ಜುನ ಕ್ಷಣಕಾಲ ನಿಂತ. ಅವನ ಮನಸ್ಸು ಮತ್ತೆ ಕರುಣೆಯಿಂದ ತುಂಬಿತು. ಆಗ ಶ್ರೀಕೃಷ್ಣ ಮಾತನಾಡಿದರು. ಶ್ರೀಕೃಷ್ಣನ ಕಣ್ಣುಗಳಲ್ಲಿ ಗಂಭೀರತೆ ಇತ್ತು. ಅವರು ಕರ್ಣನ ಕಡೆ ನೋಡಿ ಹೇಳಿದರು, ಕರ್ಣ, ಇಂದು ನಿನಗೆ ಯುದ್ಧ ಧರ್ಮ ನೆನಪಾಗಿದೆಯೇ? ದ್ರೌಪದಿಯನ್ನು ಸಭೆಯಲ್ಲಿ ಅವಮಾನಿಸಿದಾಗ ಯುದ್ಧ ಧರ್ಮ ಎಲ್ಲಿತ್ತು? ಅಭಿಮನ್ಯುವನ್ನು ಒಬ್ಬನೇ ಇದ್ದಾಗ 7 ಜನ ಸೇರಿ ಕೊಂದಾಗ ಧರ್ಮ ಎಲ್ಲಿತ್ತು? ಪಾಂಡವರಿಗೆ ರಾಜ್ಯ ಕೊಡದೆ 5 ಗ್ರಾಮಗಳನ್ನು ನಿರಾಕರಿಸಿದಾಗ ಧರ್ಮ ಎಲ್ಲಿತ್ತು? ಇಡೀ ಯುದ್ಧಭೂಮಿ ಮೌನವಾಯಿತು. ಕರ್ಣನ ತಲೆ ತಗ್ಗಿತು. ಯಾಕೆಂದರೆ ಶ್ರೀಕೃಷ್ಣ ಹೇಳಿದ್ದು ಸತ್ಯ. ಕೃಷ್ಣನ ಅಂತಿಮ ಆದೇಶ. ಕೃಷ್ಣ ಅರ್ಜುನನ ಕಡೆ ತಿರುಗಿ ಗಟ್ಟಿಯಾಗಿ ಹೇಳಿದರು, ಅರ್ಜುನ, ಈಗಲೇ ಬಾಣ ಬಿಡು. ಅರ್ಜುನ ಕ್ಷಣಕಾಲ ಕಣ್ಣು ಮುಚ್ಚಿದ. ನಂತರ ಗಾಂಡೀವವನ್ನು ಬಿಗಿಯಾಗಿ ಎಳೆದ. ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸಿದ. ಆ ಬಾಣ ಮಿಂಚಿನಂತೆ ಹಾರಿತು. ಕರ್ಣನ ಎದೆಯನ್ನು ಭೇದಿಸಿತು. ಅಂಗರಾಜ ಕರ್ಣ ನಿಧಾನವಾಗಿ ನೆಲಕ್ಕುರುಳಿದ. ಕರ್ಣನ ಕೊನೆಯ ಕ್ಷಣ. ಕರ್ಣ ನೆಲದಲ್ಲಿ ಮಲಗಿದ್ದ. ಅವನ ಉಸಿರು ನಿಧಾನವಾಗುತ್ತಿತ್ತು. ಆ ಸಮಯದಲ್ಲಿ ಶ್ರೀಕೃಷ್ಣ ಅವನ ಬಳಿಗೆ ಬಂದರು. ಅವರು ಮೌನವಾಗಿ ಕರ್ಣನನ್ನು ನೋಡಿದರು. ಅವರ ಕಣ್ಣಲ್ಲಿ ದ್ವೇಷ ಇರಲಿಲ್ಲ, ಕರುಣೆ ಮಾತ್ರ ಇತ್ತು. ಅವರು ನಿಧಾನವಾಗಿ ಹೇಳಿದರು, ಕರ್ಣ, ನೀನು ಮಹಾನ್. ಆದರೆ ಮಹಾನ್ ವ್ಯಕ್ತಿಯು ತಪ್ಪು ಪಕ್ಷವನ್ನು ಆರಿಸಿಕೊಂಡರೆ ಅವನ ಮಹತ್ವ ಅವನನ್ನು ಉಳಿಸಲು ಸಾಧ್ಯವಿಲ್ಲ. ಕರ್ಣ ಕೃಷ್ಣನ ಕಡೆ ನೋಡಿದ. ಅವನ ಕಣ್ಣಲ್ಲಿ ಪಶ್ಚಾತ್ತಾಪವಿರಲಿಲ್ಲ, ಆದರೆ ಒಂದು ಶಾಂತಿ ಇತ್ತು. ಅವನು ತನ್ನ ಜೀವನವನ್ನು ತಾನು ಆರಿಸಿಕೊಂಡ ದಾರಿಯಲ್ಲೇ ಮುಗಿಸಿದ್ದ. ಜೀವನಕ್ಕೆ ಪಾಠ. ಕರ್ಣನ ಜೀವನ ನಮಗೆ ಒಂದು ದೊಡ್ಡ ಸತ್ಯ ಕಲಿಸುತ್ತದೆ. ಪ್ರತಿಭೆ ಸಾಕಾಗುವುದಿಲ್ಲ, ಒಳ್ಳೆಯ ಹೃದಯ ಸಾಕಾಗುವುದಿಲ್ಲ, ದಾನ ಮಾಡುವ ಗುಣವೂ ಸಾಕಾಗುವುದಿಲ್ಲ. ನಾವು ಯಾರ ಪರವಾಗಿ ನಿಂತಿದ್ದೇವೆ, ಯಾವ ಮೌಲ್ಯಗಳಿಗಾಗಿ ಬದುಕುತ್ತಿದ್ದೇವೆ, ಅದೇ ನಮ್ಮ ಅಂತಿಮ ಗುರುತಾಗುತ್ತದೆ. ಈಗ ಉಳಿದಿರುವವನು ಒಬ್ಬನೇ. ಭೀಷ್ಮ ಇಲ್ಲ, ದ್ರೋಣ ಇಲ್ಲ, ಕರ್ಣ ಇಲ್ಲ. ಈಗ ಕೌರವರ ಪರವಾಗಿ ಉಳಿದಿರುವುದು ದುರ್ಯೋಧನ ಮಾತ್ರ. ಆದರೆ ಯುದ್ಧ ಮುಗಿಯುವ ಮುನ್ನ ಮಹಾಭಾರತದ ಅತ್ಯಂತ ಭಯಾನಕ ರಾತ್ರಿ ಬರಲಿದೆ.
ಅಶ್ವತ್ಥಾಮನು ರಾತ್ರಿ ವೇಳೆ ಪಾಂಡವರ ಶಿಬಿರದಲ್ಲಿ ಏನು ಮಾಡಿದ? ಶ್ರೀಕೃಷ್ಣ ಅದನ್ನು ತಡೆಯಲಿಲ್ಲ ಯಾಕೆ? ಇದು ಮಹಾಭಾರತದ ಕೊನೆಯ ಮತ್ತು ಅತ್ಯಂತ ದುಃಖಕರ ಅಧ್ಯಾಯ. ಭಾಗ 13. ಅಶ್ವತ್ಥಾಮನ ಪ್ರತೀಕಾರ. ಮಹಾಭಾರತದ ಅತ್ಯಂತ ಭಯಾನಕ ರಾತ್ರಿ. ಕುರುಕ್ಷೇತ್ರ. 18 ದಿನಗಳ ಯುದ್ಧ ಈಗ ಅಂತ್ಯಕ್ಕೆ ಬಂದಿತ್ತು. ಭೀಷ್ಮರು ಬಿದ್ದರು, ದ್ರೋಣರು ಬಿದ್ದರು, ಕರ್ಣ ಬಿದ್ದರು. ಕೌರವರ ಮಹಾಸೈನ್ಯ ಸಂಪೂರ್ಣವಾಗಿ ನಾಶವಾಗಿತ್ತು. ದುರ್ಯೋಧನನು ತನ್ನ ದೇಹವೆಲ್ಲ ಗಾಯಗಳಿಂದ ತುಂಬಿಕೊಂಡು ಒಂದು ಕೆರೆಯ ಬಳಿ ಅಡಗಿಕೊಂಡಿದ್ದ. ಆದರೆ ಅವನ ಜೀವನದಲ್ಲಿ ಇನ್ನೂ ಒಂದು ಆಸೆ ಉಳಿದಿತ್ತು. ಹೇಗಾದರೂ ಪಾಂಡವರ ವಂಶ ನಾಶವಾಗಬೇಕು. ದುರ್ಯೋಧನನ ಕೊನೆಯ ಭೇಟಿ. ದುರ್ಯೋಧನನನ್ನು ಹುಡುಕುತ್ತಾ 3 ಜನ ಅಲ್ಲಿಗೆ ಬಂದರು. ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ. ಅಶ್ವತ್ಥಾಮ ತನ್ನ ತಂದೆ ದ್ರೋಣರ ಸಾವಿನ ನೋವಿನಿಂದ ಉರಿಯುತ್ತಿದ್ದ. ಅವನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಅಲ್ಲಿ ಪ್ರತೀಕಾರ ಮಾತ್ರ ಇತ್ತು. ದುರ್ಯೋಧನ ಅವನ ಕೈ ಹಿಡಿದು ಹೇಳಿದ, ಅಶ್ವತ್ಥಾಮ, ನಾನು ಸೋತಿದ್ದೇನೆ, ಆದರೆ ಪಾಂಡವರ ವಂಶವನ್ನು ಮುಗಿಸಿದರೆ ನಾನು ಶಾಂತಿಯಿಂದ ಸಾಯುತ್ತೇನೆ. ಆ ಮಾತು ಅಶ್ವತ್ಥಾಮನ ಹೃದಯದಲ್ಲಿ ಬೆಂಕಿ ಹಚ್ಚಿತು. ಆ ರಾತ್ರಿ ಕುರುಕ್ಷೇತ್ರದಲ್ಲಿ ವಿಚಿತ್ರವಾದ ಮೌನ. ಮೊದಲ ಬಾರಿಗೆ ಶಂಖಗಳ ಶಬ್ದ ಇರಲಿಲ್ಲ, ಬಾಣಗಳ ಸದ್ದು ಇರಲಿಲ್ಲ, ಯೋಧರ ಕೂಗು ಇರಲಿಲ್ಲ. ಎಲ್ಲರೂ ಯುದ್ಧ ಮುಗಿದಿದೆ ಎಂದುಕೊಂಡು ನಿದ್ರಿಸುತ್ತಿದ್ದರು. ಆದರೆ ಒಬ್ಬನ ಮನಸ್ಸಿನಲ್ಲಿ ಮಾತ್ರ ಯುದ್ಧ ಇನ್ನೂ ಮುಗಿದಿರಲಿಲ್ಲ. ಗೂಬೆಯ ಸಂದೇಶ. ಅಶ್ವತ್ಥಾಮ ಒಂದು ಮರದ ಕೆಳಗೆ ಕುಳಿತಿದ್ದ. ಆಗ ಅವನು ಒಂದು ವಿಚಿತ್ರ ದೃಶ್ಯ ಕಂಡ. ಒಂದು ಗೂಬೆ ರಾತ್ರಿ ಸಮಯದಲ್ಲಿ ನಿದ್ರಿಸುತ್ತಿದ್ದ ಕಾಗೆಗಳ ಮೇಲೆ ದಾಳಿ ಮಾಡಿ ಒಂದೊಂದಾಗಿ ಕೊಲ್ಲತೊಡಗಿತು. ಅಶ್ವತ್ಥಾಮನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು. ಶತ್ರುವನ್ನು ಸೋಲಿಸಲು ಅವನು ಸಿದ್ಧವಾಗಿರುವಾಗಲೇ ದಾಳಿ ಮಾಡಬೇಕೆಂದಿಲ್ಲ, ಅವನು ನಿದ್ರಿಸುತ್ತಿದ್ದಾಗಲೂ ಮಾಡಬಹುದು. ಅದೇ ಕ್ಷಣದಲ್ಲಿ ಅವನು ಭಯಾನಕ ನಿರ್ಧಾರ ತೆಗೆದುಕೊಂಡ. ಪಾಂಡವರ ಶಿಬಿರದ ಮೇಲೆ ದಾಳಿ. ಅರ್ಧರಾತ್ರಿ ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮನೊಂದಿಗೆ ಪಾಂಡವರ ಶಿಬಿರದೊಳಗೆ ನುಗ್ಗಿದ. ಅಲ್ಲಿದ್ದ ಯೋಧರು ಯುದ್ಧ ಮುಗಿದ ಸಂತೋಷದಲ್ಲಿ ಆಳವಾದ ನಿದ್ರೆಯಲ್ಲಿದ್ದರು. ಅವರಿಗೆ ಈ ರಾತ್ರಿ ತಮ್ಮ ಕೊನೆಯ ರಾತ್ರಿ ಎಂದು ಗೊತ್ತಿರಲಿಲ್ಲ. ಮೊದಲ ಬಲಿ. ಅಶ್ವತ್ಥಾಮ ಮೊದಲು ಧೃಷ್ಟದ್ಯುಮ್ನನ ಗುಡಾರಕ್ಕೆ ಹೋದ. ಅವನು ಇನ್ನೂ ನಿದ್ರಿಸುತ್ತಿದ್ದ. ದ್ರೋಣರನ್ನು ಕೊಂದ ವ್ಯಕ್ತಿ ಇಂದು ಅಶ್ವತ್ಥಾಮನ ಎದುರು ಅಸಹಾಯಕನಾಗಿ ಬಿದ್ದಿದ್ದ. ಧೃಷ್ಟದ್ಯುಮ್ನ ಎಚ್ಚರಗೊಂಡ. ಯುದ್ಧ ಧರ್ಮದಂತೆ ಹೋರಾಡೋಣ ಎಂದು ಕೇಳಿದ. ಆದರೆ ಅಶ್ವತ್ಥಾಮ ಕೇಳಲಿಲ್ಲ. ಅವನು ಅಲ್ಲಿಯೇ ಧೃಷ್ಟದ್ಯುಮ್ನನನ್ನು ಕೊಂದ. ನಂತರ ಒಬ್ಬೊಬ್ಬರಾಗಿ ಶಿಖಂಡಿ, ಉತ್ತಮೌಜ, ಯುಧಾಮನ್ಯು ಮತ್ತು ಅಲ್ಲಿದ್ದ ಅನೇಕ ಯೋಧರನ್ನು ನಿದ್ರೆಯಲ್ಲೇ ಸಂಹರಿಸಿದ. ಆದರೆ ಅತ್ಯಂತ ದೊಡ್ಡ ದುರಂತ ಇನ್ನೂ ಬಾಕಿ ಇತ್ತು. ದ್ರೌಪದಿಯ 5 ಪುತ್ರರು ಒಂದು ದೊಡ್ಡ ಗುಡಾರದಲ್ಲಿ 5 ಯುವಕರು ನಿದ್ರಿಸುತ್ತಿದ್ದರು. ಅವರು ಪಾಂಡವರು ಅಲ್ಲ, ಅವರು ದ್ರೌಪದಿಯ 5 ಪುತ್ರರು. ಪ್ರತಿವಿಂಧ್ಯ, ಸುತ್ಸೋಮ, ಶ್ರುತಕೀರ್ತಿ, ಶತಾನಿಕ, ಶ್ರುತಕರ್ಮ. ಅಶ್ವತ್ಥಾಮ ಕತ್ತಲಿನಲ್ಲಿ ಅವರನ್ನು ಪಾಂಡವರು ಎಂದು ಭಾವಿಸಿದ. ಒಂದೇ ಕ್ಷಣದಲ್ಲಿ 5ರನ್ನು ಸಂಹರಿಸಿದ. ಕೆಲವು ಪರಂಪರೆಗಳ ಪ್ರಕಾರ ಅವನು ಅವರನ್ನು ಪಾಂಡವರು ಎಂದು ತಪ್ಪಾಗಿ ಭಾವಿಸಿದ್ದನು. ಇನ್ನು ಕೆಲವು ವರ್ತಮಾನಗಳ ಪ್ರಕಾರ ಪ್ರತೀಕಾರಕ್ಕಾಗಿ ಪಾಂಡವರ ಮಕ್ಕಳೇ ಎಂದು ತಿಳಿದಿದ್ದರೂ ಉದ್ದೇಶಪೂರ್ವಕವಾಗಿ ಕೊಂದನೆಂದು ಹೇಳಲಾಗುತ್ತದೆ. ಯಾವ ರೂಪದಲ್ಲೇ ಹೇಳಿದರೂ ಈ ಘಟನೆ ಮಹಾಭಾರತದ ಅತ್ಯಂತ ದುಃಖಕರ ಅಧ್ಯಾಯಗಳಲ್ಲಿ ಒಂದಾಗಿದೆ. ಬೆಳಗಿನ ಸೂರ್ಯ. ಮರುದಿನ ಬೆಳಗ್ಗೆ ದ್ರೌಪದಿ ಆ ಗುಡಾರದೊಳಗೆ ಹೋದಳು. ಅವಳು ಕಂಡ ದೃಶ್ಯ ಅವಳ ಜೀವನವನ್ನೇ ಒಡೆದು ಹಾಕಿತು. ತನ್ನ 5 ಮಕ್ಕಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಅವಳ ಕಿರುಚಾಟ ಇಡೀ ಶಿಬಿರದಲ್ಲಿ ಮೊಳಗಿತು. ಪಾಂಡವರು ಓಡಿ ಬಂದರು. ಭೀಮನ ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿಕೊಂಡಿತು. ಅರ್ಜುನನ ತಲೆ ತಗ್ಗಿತು. ಯುಧಿಷ್ಠಿರ ಮೌನವಾಗಿ ನಿಂತರು. ಶ್ರೀಕೃಷ್ಣನ ಮುಖ. ಆ ಸಮಯದಲ್ಲಿ ಎಲ್ಲರೂ ಶ್ರೀಕೃಷ್ಣನ ಕಡೆ ನೋಡಿದರು. ಅವರ ಮುಖದಲ್ಲಿ ದುಃಖವಿತ್ತು, ಆದರೆ ಭಯ ಇರಲಿಲ್ಲ. ಅವರಿಗೆ ಈ ಘಟನೆ ನಡೆಯಲಿದೆ ಎಂಬುದು ತಿಳಿದಿತ್ತು, ಆದರೆ ಅವರು ಅದನ್ನು ತಡೆಯಲಿಲ್ಲ. ಏಕೆಂದರೆ ಮಹಾಭಾರತದ ಒಂದು ಆಳವಾದ ಸಂದೇಶವೆಂದರೆ ದೇವರು ಪ್ರತಿಯೊಂದು ಮಾನವನ ಆಯ್ಕೆಯನ್ನು ಬಲವಂತವಾಗಿ ಬದಲಾಯಿಸುವುದಿಲ್ಲ. ಅಶ್ವತ್ಥಾಮನು ಪ್ರತೀಕಾರವನ್ನು ಆರಿಸಿಕೊಂಡ. ಅವನ ಕರ್ಮದ ಹೊಣೆ ಅವನದೇ. ದ್ರೌಪದಿಯ ಕಣ್ಣೀರು. ದ್ರೌಪದಿ ಅಳುತ್ತಾ ಹೇಳಿದಳು, ನನ್ನ ಮಕ್ಕಳು ಯುದ್ಧ ಮಾಡುತ್ತಿರಲಿಲ್ಲ, ಅವರು ನಿದ್ರಿಸುತ್ತಿದ್ದರು. ಅವರ ತಪ್ಪೇನು? ಆ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆದರೆ ಶ್ರೀಕೃಷ್ಣ ನಿಧಾನವಾಗಿ ಹೇಳಿದರು, ದುಃಖದಿಂದ ಮತ್ತೊಂದು ದುಃಖ ಹುಟ್ಟಿಸಬೇಡಿ. ಮೊದಲು ಧರ್ಮದ ಮಾರ್ಗದಲ್ಲಿ ನ್ಯಾಯವನ್ನು ಸ್ಥಾಪಿಸಿ. ಭೀಮ ತಕ್ಷಣ ಹೇಳಿದ, ನಾನು ಈಗಲೇ ಅಶ್ವತ್ಥಾಮನನ್ನು ಕೊಲ್ಲುತ್ತೇನೆ. ಆದರೆ ಶ್ರೀಕೃಷ್ಣ ಅವನನ್ನು ತಡೆದರು. ಏಕೆ? ಅಶ್ವತ್ಥಾಮನ ಬಳಿ ಇಡೀ ಭೂಮಿಯನ್ನೇ ನಾಶ ಮಾಡುವ ಒಂದು ಭಯಾನಕ ಅಸ್ತ್ರ ಇತ್ತು, ಬ್ರಹ್ಮಶಿರಾಸ್ತ್ರ. ಅದು ಬಿಡುಗಡೆಯಾದರೆ
ಸೃಷ್ಟಿಯೇ ಅಪಾಯಕ್ಕೆ ಸಿಲುಕುತ್ತಿತ್ತು. ಭಾಗ 14. ಅಶ್ವತ್ಥಾಮನು ಬ್ರಹ್ಮಶಿರಾಸ್ತ್ರವನ್ನು ಯಾಕೆ ಪ್ರಯೋಗಿಸಿದ? ಶ್ರೀಕೃಷ್ಣ ಹೇಗೆ ಪಾಂಡವರ ವಂಶವನ್ನು ಉಳಿಸಿದರು? ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು. ಆದರೆ ಅಧರ್ಮದ ಕೊನೆಯ ಕಿಡಿ ಇನ್ನೂ ಆರಿರಲಿಲ್ಲ. ದ್ರೌಪದಿಯ 5 ಪುತ್ರರ ಮರಣದ ಸುದ್ದಿ ಇಡೀ ಪಾಂಡವ ಶಿಬಿರವನ್ನು ದುಃಖದಲ್ಲಿ ಮುಳುಗಿಸಿತ್ತು. ಭೀಮನ ಕೋಪ ಸಾಗರದ ಅಲೆಗಳಂತೆ ಉಕ್ಕುತ್ತಿತ್ತು. ಅವನು ಗದೆಯನ್ನು ಹಿಡಿದು ಗರ್ಜಿಸಿದ, ಇಂದು ಅಶ್ವತ್ಥಾಮನ ಅಂತ್ಯ. ಶ್ರೀಕೃಷ್ಣನ ಎಚ್ಚರಿಕೆ. ಭೀಮ ಹೊರಡುತ್ತಿದ್ದಾಗ ಶ್ರೀಕೃಷ್ಣ ತಕ್ಷಣ ಅವನನ್ನು ತಡೆದರು. ಅವರು ಹೇಳಿದರು, ಭೀಮ, ಕೋಪದಲ್ಲಿ ನಿರ್ಧಾರ ಮಾಡಬೇಡ. ಅಶ್ವತ್ಥಾಮನು ಸಾಮಾನ್ಯ ಯೋಧನಲ್ಲ. ಅವನ ಬಳಿ ಬ್ರಹ್ಮಶಿರಾಸ್ತ್ರ ಇದೆ. ಅದು ಬಿಡುಗಡೆಯಾದರೆ ಭೂಮಿಯೇ ನಾಶವಾಗಬಹುದು. ಈ ಮಾತು ಕೇಳಿ ಅರ್ಜುನನು ಬೆಚ್ಚಿಬಿದ್ದ. ಗಂಗಾ ತೀರದಲ್ಲಿ ಅಶ್ವತ್ಥಾಮ ಗಂಗಾ ನದಿಯ ತೀರದಲ್ಲಿ ಕುಳಿತಿದ್ದ. ಅವನ ಕಣ್ಣುಗಳಲ್ಲಿ ನಿದ್ರೆ ಇರಲಿಲ್ಲ, ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ಪ್ರತೀಕಾರ ತೀರಿತ್ತು, ಆದರೆ ಅವನ ಆತ್ಮ ಸುಡುತ್ತಿತ್ತು. ಅಷ್ಟರಲ್ಲಿ ಅರ್ಜುನ, ಭೀಮ ಮತ್ತು ಶ್ರೀಕೃಷ್ಣ ಅಲ್ಲಿಗೆ ಬಂದರು. ಅಶ್ವತ್ಥಾಮನ ಭಯ. ಅಶ್ವತ್ಥಾಮ ದೂರದಿಂದಲೇ ನೋಡಿದ. ಭೀಮ ಕೋಪದಿಂದ ತನ್ನ ಕಡೆ ಬರುತ್ತಿದ್ದ. ಅವನು ಅರಿತ, ಇಂದು ನಾನು ಬದುಕುವುದಿಲ್ಲ. ಭಯದಿಂದ ಅವನು ತನ್ನ ಜೀವನದ ಅತ್ಯಂತ ಭಯಾನಕ ನಿರ್ಧಾರ ತೆಗೆದುಕೊಂಡ. ಬ್ರಹ್ಮಶಿರಾಸ್ತ್ರ. ಅಶ್ವತ್ಥಾಮ ಕಣ್ಣು ಮುಚ್ಚಿದ, ಮಂತ್ರ ಜಪಿಸಿದ. ಒಂದು ದಿವ್ಯ ಜ್ವಾಲೆ ಆಕಾಶದ ಕಡೆ ಏರಿತು. ಅದೇ ಬ್ರಹ್ಮಶಿರಾಸ್ತ್ರ. ಇದು ಸಾಮಾನ್ಯ ಅಸ್ತ್ರವಲ್ಲ, ಇದು ಬ್ರಹ್ಮಾಸ್ತ್ರಕ್ಕಿಂತಲೂ ಭಯಾನಕ. ಇದು ಬಿದ್ದ ಜಾಗ ಹಲವಾರು ವರ್ಷಗಳವರೆಗೆ ಜೀವವಿಲ್ಲದ ಭೂಮಿಯಾಗುತ್ತದೆ ಎಂದು ಮಹಾಭಾರತದ ಪರಂಪರೆಗಳು ವರ್ಣಿಸುತ್ತವೆ. ಆಕಾಶವೇ ಕೆಂಪಾಯಿತು. ಗಾಳಿ ಭಯಂಕರವಾಗಿ ಬೀಸತೊಡಗಿತು. ಪ್ರಕೃತಿಯೇ ನಡುಗಿತು. ಶ್ರೀಕೃಷ್ಣನ ಆದೇಶ. ಶ್ರೀಕೃಷ್ಣ ತಕ್ಷಣ ಅರ್ಜುನನ ಕಡೆ ತಿರುಗಿ ಹೇಳಿದರು, ಅರ್ಜುನ, ನೀನು ಬ್ರಹ್ಮಶಿರಾಸ್ತ್ರವನ್ನು ಪ್ರಯೋಗಿಸು. ಅರ್ಜುನ ಕ್ಷಣವೂ ತಡ ಮಾಡಲಿಲ್ಲ. ಅವನು ಗುರುಗಳಿಂದ ಕಲಿತ ಮಂತ್ರವನ್ನು ಜಪಿಸಿದ. ಇನ್ನೊಂದು ದಿವ್ಯ ಜ್ವಾಲೆ ಆಕಾಶಕ್ಕೆ ಏರಿತು. ಈಗ 2 ಬ್ರಹ್ಮಶಿರಾಸ್ತ್ರಗಳು ಒಂದರ ಕಡೆ ಒಂದು ಚಲಿಸುತ್ತಿದ್ದವು. ಮಹರ್ಷಿಗಳ ಆಗಮನ. ಅದೇ ಸಮಯದಲ್ಲಿ ಮಹರ್ಷಿ ವ್ಯಾಸರು ಮತ್ತು ದೇವರ್ಷಿ ನಾರದರು ಅಲ್ಲಿಗೆ ಬಂದರು. ಅವರು ಗಟ್ಟಿಯಾಗಿ ಹೇಳಿದರು, ನಿಲ್ಲಿಸಿ. ಈ 2 ಅಸ್ತ್ರಗಳು ಮುಖಾಮುಖಿಯಾದರೆ ಲಕ್ಷಾಂತರ ಜೀವಿಗಳು ನಾಶವಾಗುತ್ತವೆ. ಭೂಮಿಯ ಸಮತೋಲನ ಹಾಳಾಗುತ್ತದೆ. ಅರ್ಜುನನ ಮಹತ್ವ. ಮಹರ್ಷಿಗಳು ಹೇಳಿದರು, ಅರ್ಜುನ, ನಿನ್ನ ಅಸ್ತ್ರವನ್ನು ಹಿಂದಕ್ಕೆ ಪಡೆಯು. ಅರ್ಜುನ ತಕ್ಷಣ ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿದ. ಮಂತ್ರ ಜಪಿಸಿದ. ತಾನು ಬಿಟ್ಟಿದ್ದ ಬ್ರಹ್ಮಶಿರಾಸ್ತ್ರವನ್ನು ಹಿಂದಕ್ಕೆ ಕರೆಸಿಕೊಂಡ. ಏಕೆಂದರೆ ಅವನಿಗೆ ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇತ್ತು. ಅಶ್ವತ್ಥಾಮನ ವೈಫಲ್ಯ. ನಂತರ ಮಹರ್ಷಿಗಳು ಅಶ್ವತ್ಥಾಮನಿಗೂ ಹೇಳಿದರು, ನೀನು ನಿನ್ನ ಅಸ್ತ್ರವನ್ನು ಹಿಂದಕ್ಕೆ ಪಡೆ. ಅಶ್ವತ್ಥಾಮ ತಲೆ ತಗ್ಗಿಸಿದ. ನನಗೆ ಸಾಧ್ಯವಿಲ್ಲ. ಅವನು ಅಸ್ತ್ರವನ್ನು ಬಿಡುವುದು ಕಲಿತಿದ್ದ, ಆದರೆ ಅದನ್ನು ಹಿಂದಕ್ಕೆ ಪಡೆಯುವ ವಿದ್ಯೆ ಕಲಿತಿರಲಿಲ್ಲ. ಇದು ಕೋಪದಿಂದ ಪಡೆದ ಜ್ಞಾನದ ಪರಿಣಾಮ. ಭಯಾನಕ ನಿರ್ಧಾರ. ಅಶ್ವತ್ಥಾಮ ಹೇಳಿದ, ಹಾಗಾದರೆ ಈ ಅಸ್ತ್ರ ವ್ಯರ್ಥವಾಗಬಾರದು. ಪಾಂಡವರ ವಂಶವನ್ನೇ ನಾಶ ಮಾಡುತ್ತೇನೆ. ಅವನು ಆ ಅಸ್ತ್ರವನ್ನು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದ ಕಡೆ ತಿರುಗಿಸಿದ. ಆ ಗರ್ಭದಲ್ಲಿದ್ದ ಮಗು ಪಾಂಡವರ ವಂಶದ ಕೊನೆಯ ಆಶೆ. ಶ್ರೀಕೃಷ್ಣನ ಅದ್ಭುತ ಅಸ್ತ್ರ ಉತ್ತರೆಯ ಗರ್ಭವನ್ನು ತಲುಪಿತು. ಗರ್ಭದಲ್ಲಿದ್ದ ಮಗು ಸತ್ತಿತು. ಉತ್ತರ ಅಳುತ್ತಾ ಶ್ರೀಕೃಷ್ಣನ ಪಾದಗಳಿಗೆ ಬಿದ್ದಳು. ಪ್ರಭು, ನನ್ನ ಮಗನನ್ನು ಉಳಿಸಿ. ಆ ಕ್ಷಣದಲ್ಲಿ ಶ್ರೀಕೃಷ್ಣ ತಮ್ಮ ದಿವ್ಯಶಕ್ತಿಯಿಂದ ಆ ಮಗುವಿಗೆ ಮತ್ತೆ ಜೀವ ನೀಡಿದರು. ಆ ಮಗುವೆ ಪರೀಕ್ಷಿತ. ಅವನೇ ಮುಂದೆ ಹಸ್ತಿನಾಪುರದ ರಾಜನಾದ. ಅವನ ಮೂಲಕವೇ ಪಾಂಡವರ ವಂಶ ಮುಂದುವರಿಯಿತು. ಅಶ್ವತ್ಥಾಮನ ಶಿಕ್ಷೆ. ಶ್ರೀಕೃಷ್ಣ ಅಶ್ವತ್ಥಾಮನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ನ್ಯಾಯ ಮಾತ್ರ ಇತ್ತು. ಅವರು ಹೇಳಿದರು, ನೀನು ನಿದ್ರಿಸುತ್ತಿದ್ದ ಮಕ್ಕಳನ್ನು ಕೊಂದೆ. ಗರ್ಭದಲ್ಲಿದ್ದ ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದೆ. ಆದ್ದರಿಂದ ನಿನಗೆ ಮರಣವೂ ಸಿಗುವುದಿಲ್ಲ. ಸಾವಿರಾರು ವರ್ಷಗಳವರೆಗೆ ಗಾಯಗಳಿಂದ ಬಳಲುತ್ತಾ ಒಂಟಿಯಾಗಿ ಭೂಮಿಯಲ್ಲಿ ಅಲೆದಾಡು. ಮಹಾಭಾರತದ ಪರಂಪರೆಯಲ್ಲಿ ಅಶ್ವತ್ಥಾಮನಿಗೆ ದೀರ್ಘಕಾಲದ ಶಾಪ ದೊರಕಿದನೆಂದು ವರ್ಣಿಸಲಾಗಿದೆ. ಅದರ ಸ್ವರೂಪ ಮತ್ತು ಅವಧಿಯ ಬಗ್ಗೆ ವಿವಿಧ ಪರಂಪರೆಗಳಲ್ಲಿ ಬೇರೆ ಬೇರೆ ವಿವರಗಳಿವೆ. ಮಹಾಭಾರತದ ಅಂತಿಮ ಸಂದೇಶ. ಯುದ್ಧ ಮುಗಿಯಿತು. ಪಾಂಡವರು ಗೆದ್ದರು. ಆದರೆ ಈ ಗೆಲುವಿನಲ್ಲಿ ಸಂತೋಷ ಇರಲಿಲ್ಲ. ಭೀಷ್ಮ ಇಲ್ಲ, ದ್ರೋಣ ಇಲ್ಲ, ಕರ್ಣ ಇಲ್ಲ, ಅಭಿಮನ್ಯು ಇಲ್ಲ, ದ್ರೌಪದಿಯ ಪುತ್ರರು ಇಲ್ಲ. ಕುರುಕ್ಷೇತ್ರದಲ್ಲಿ ಗೆದ್ದವರು 10, ಸೋತವರು 10. ಶ್ರೀಕೃಷ್ಣ ನಮಗೆ ಕಲಿಸುವ ಪಾಠ. ಮಹಾಭಾರತದ ನಿಜವಾದ ಸಂದೇಶ ಯುದ್ಧ ಮಾಡು ಎಂಬುದಲ್ಲ, ಧರ್ಮದ ಪರವಾಗಿ ನಿಲ್ಲು ಎಂಬುದು. ಅಹಂಕಾರ ಪತನಕ್ಕೆ ಕಾರಣ. ಅಧರ್ಮ ಎಷ್ಟೇ ಬಲವಾಗಿದ್ದರೂ ಕೊನೆಯಲ್ಲಿ ಸೋಲುತ್ತದೆ. ಸತ್ಯದ ದಾರಿ ಕಷ್ಟವಾಗಬಹುದು,
ಆದರೆ ಅಂತಿಮವಾಗಿ ಅದೇ ಉಳಿಯುತ್ತದೆ. ಈ ಮಹಾಭಾರತದ ಸರಣಿಯ ಸಮಾಪ್ತಿ. ಮಹಾಭಾರತ ಕೇವಲ ಒಂದು ಯುದ್ಧದ ಕಥೆಯಲ್ಲ, ಅದು ಪ್ರತಿ ಮನುಷ್ಯನ ಮನಸ್ಸಿನಲ್ಲಿ ನಡೆಯುವ ಧರ್ಮ ಮತ್ತು ಅಧರ್ಮದ ಯುದ್ಧದ ಕಥೆ. ಶ್ರೀಕೃಷ್ಣನ ಸಂದೇಶ ಇಂದಿಗೂ ಒಂದೇ: ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಧರ್ಮವನ್ನು ಎಂದಿಗೂ ಬಿಡಬೇಡ, ಫಲವನ್ನು ದೇವರಿಗೆ ಬಿಡು. ಇದನ್ನೇ ಮಹಾಭಾರತದ ಅಮರ ಸಂದೇಶ ಎಂದು ಪರಿಗಣಿಸಲಾಗುತ್ತದೆ.